मालासुधाकुम्भविबोधमुद्रा विद्याविराजत्करवारिजाताम् अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यम्। श्रीमते शङ्करार्याय धीमतेऽद्भुतशक्तये नमोऽस्त्वद्वैतसिद्धान्तस्थापनोपात्तमूर्तये। ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು 1200 ವರ್ಷಗಳ ಹಿಂದೆ ನಮ್ಮ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಅವತಾರ ಮಾಡಿ ನಮ್ಮ ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲ ಜನರಲ್ಲೂ ಸಹ ಒಂದು ಐಕಮತ್ಯವನ್ನು ಉಂಟು ಮಾಡಿ ಅನೇಕ ಗ್ರಂಥಗಳ ರಚನೆಗಳನ್ನು ಮಾಡಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಸಂಪೂರ್ಣ ಭಾರತದಲ್ಲಿ ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಎಲ್ಲರಿಗೂ ಸಹ ಒಂದು ಜ್ಞಾನವನ್ನು ಕೊಟ್ಟು ಆ ಜ್ಞಾನವೆಂಬ ಅಗ್ನಿಯಿಂದ ಎಲ್ಲರಲ್ಲೂ ಇದ್ದಂತಹ ಅಜ್ಞಾನವೆಂಬ ಪದಾರ್ಥವನ್ನು ಒಂದು ತೃಣವನ್ನು ಭಸ್ಮ ಮಾಡಿದರು. ಜ್ಞಾನಾಗ್ನಿಯಿಂದ ಅಜ್ಞಾನವನ್ನು ಭಸ್ಮ ಮಾಡಿ ಎಲ್ಲರಿಗೂ ಸಹ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದವರು. ಅಂತಹ ಶಂಕರ ಭಗವತ್ಪಾದಾಚಾರ್ಯರೆಂಬ ಒಂದು ದೊಡ್ಡ ಸೂರ್ಯ ಉದಯಿಸಿದ್ದು ಈ ಒಂದು ಕೇರಳ ರಾಜ್ಯದಲ್ಲಿ. ಸಾಮಾನ್ಯವಾಗಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ. ಪೂರ್ವ ದಿಕ್ಕಿನಲ್ಲಿ ಉದಯಿಸುವಂತಹ ಸೂರ್ಯ ಪ್ರತಿ ದಿವಸ ನಮ್ಮ ಮನೆಗಳಲ್ಲಿ ಊರುಗಳಲ್ಲಿರುವಂತಹ ಕತ್ತಲೆಯನ್ನು ಹೋಗಲಾಡಿಸ್ತಾನೆ. ಆದರೆ ಶಂಕರಾಚಾರ್ಯರು ಅನ್ನುವಂತಹ ಸೂರ್ಯ ದಕ್ಷಿಣ ದಿಕ್ಕಿನಲ್ಲಿ ಉದಯಿಸಿದ್ದಾನೆ. ಮತ್ತು ಈ ಸೂರ್ಯ ಏನು ಮಾಡಿದ್ದಾನೆ ಅಂತಂದರೆ ಅಜ್ಞಾನವನ್ನು, ಯಾಕಂತಂದರೆ ಅಜ್ಞಾನವನ್ನು ನಾಶ ಮಾಡುವುದು ದಿವಸ ಉದಯಿಸುವಂತಹ ಸೂರ್ಯನ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ. ಆ ಸೂರ್ಯನಿಗೆ ಬರೀ ಕತ್ತಲೆಯನ್ನು ಮಾತ್ರವೇ ಹೋಗಲಾಡಿಸುವ ಶಕ್ತಿ ಇದೆ. ಅದು ಮನೆ ಇತ್ಯಾದಿಗಳಲ್ಲಿರುವಂತಹ ಕತ್ತಲೆಯನ್ನು ಮಾತ್ರವೇ ಹೋಗಲಾಡಿಸುವಂತಹ ಶಕ್ತಿ ಇದೆ. ಮನೆಯಲ್ಲಲ್ಲದೆ ಮನದಲ್ಲಿ, ಮನಸ್ಸಿನಲ್ಲಿ ಒಂದು ಕತ್ತಲೆ ಇದೆ. ಅದನ್ನು ಹೋಗಲಾಡಿಸುವಂತಹ ಶಕ್ತಿ ಅದು ಶಂಕರ ಭಗವತ್ಪಾದಾಚಾರ್ಯರಿಗೆ ಮಾತ್ರವೇ ಇದೆ. ಹಾಗಾಗಿ ಅವರು ಆ ಮನದಲ್ಲಿರ್ತಕ್ಕಂತಹ, ಮನಸ್ಸಿನಲ್ಲಿರ್ತಕ್ಕಂತಹ ಕತ್ತಲೆಯನ್ನು ಹೋಗಲಾಡಿಸಿದರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಮತ್ತು ವಿಶೇಷವಾಗಿ ಈ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ, ಪಶ್ಚಿಮ ದಿಕ್ಕಿಗೆ ಹೋಗ್ತಾನೆ. ಆದರೆ ಶಂಕರರು ದಕ್ಷಿಣ ದಿಕ್ಕಿನಲ್ಲಿ ಉದಯಿಸಿದರು. ಇಲ್ಲಿಂದ ಹೊರಟು ಉತ್ತರ ದಿಕ್ಕಿಗೆ ಕಾಶ್ಮೀರ ದೇಶದ ತನಕ ಹೋಗಿ ಎಲ್ಲ ಕಡೆಯೂ ಸಹ ಸಂಚಾರ ಮಾಡಿ ಎಲ್ಲ ಕಡೆಯೂ ಜನರ ಮನಸ್ಸಿನಲ್ಲಿದ್ದಂತಹ ಎಲ್ಲ ಅಜ್ಞಾನಗಳನ್ನು, ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡಿ ಒಂದು ವಿಶೇಷವಾದಂತಹ ಮಾರ್ಗದರ್ಶನವನ್ನು ಮಾಡಿ ಪರಮಾನುಗ್ರಹ ಮಾಡಿದರು. ಇಲ್ಲಿ 2 ರೀತಿಯಾದಂತಹ ಸಮಸ್ಯೆಗಳು ಇದ್ವು. ಏನು? ಮೊದಲನೆಯದು ನಾಸ್ತಿಕ್ಯ. ಆಸ್ತಿಕ್ಯವು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಆಸ್ತಿಕ್ಯ ಅಂತಂದರೆ ಏನು? ಇದೆ ಅಂತ ಹೇಳೋದು. ಅಸ್ತಿ, ಸಂಸ್ಕೃತದಲ್ಲಿ ಅಸ್ತಿ ಅಂತಂದರೆ ಇದೆ ಅಂತ ಅರ್ಥ. ಏನು ಅಸ್ತಿ, ಏನು ಇದೆ ಅಂತಂದರೆ ಭಗವಂತ ಇದ್ದಾನೆ, ಪುಣ್ಯ ಪಾಪಗಳು ಇವೆ, ಸ್ವರ್ಗ ನರಕಗಳು ಇವೆ ಎಂಬತಕ್ಕಂತಹ ವಿಶ್ವಾಸ. ಈ ಒಂದು ವಿಶ್ವಾಸವೇ ಆಸ್ತಿಕ್ಯ ಅಂತಂದರೆ. ಅಂದರೆ ಬರೀ ಇದು ವಿಶ್ವಾಸ ಅಂತಂದರೆ ನಾವು ಕಲ್ಪನೆ ಮಾಡಿಕೊಂಡಿರುವುದು ಮಾತ್ರ ಅಲ್ಲ, ವಾಸ್ತವವಾಗಿರುವಂತಹದ್ದು. ವಾಸ್ತವವಾಗಿ ಇರುವಂತಹದ್ದನ್ನು ನಾವು ನಮ್ಮ ವಿಶ್ವಾಸದಿಂದ ತಿಳ್ಕೊಳ್ಳುವುದು, ಇದೇ ಆಸ್ತಿಕ್ಯ ಅಂತಂದರೆ. ಇಲ್ಲದೇ ಇರುವುದನ್ನು ಸುಮ್ಮನೆ ಭಾವಿಸುವುದು ಅಂತ ಹಾಗೆ ಅರ್ಥ ಅಲ್ಲ. ನಿಜವಾಗಲೂ ಇರುವಂತಹದ್ದನ್ನು ನಾವು ತಿಳ್ಕೊಳ್ಳುವುದು, ಆ ಒಂದು ವಿಶ್ವಾಸವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದರಂತೆ ನಡ್ಕೊಳ್ಳುವುದು, ಇದು ಆಸ್ತಿಕ್ಯ ಅಂತಂದರೆ. ನಾಸ್ತಿಕ್ಯ ಅಂತಂದರೆ ಇದಕ್ಕೆ ವಿರುದ್ಧ. ಯಾವುದೂ ಇಲ್ಲ, ಈಗ ನನ್ನ ಕಣ್ಣಿಗೆ ಏನು ಕಾಣ್ತಾ ಇದೆಯೋ ಇದನ್ನು ಮಾತ್ರವೇ ನಾನು ಒಪ್ಪಿಕೊಳ್ಳುವುದು, ಇದು ಬಿಟ್ಟರೆ ಇನ್ಯಾವುದೂ ಇಲ್ಲ
ಅನ್ನುವಂತಹ ಒಂದು ಪ್ರವೃತ್ತಿ, ಅನ್ನುವಂತಹ ಒಂದು ಸ್ವಭಾವ, ಇದನ್ನು ನಾಸ್ತಿಕ್ಯ ಎಂಬುದಾಗಿ ಹೇಳ್ತಾರೆ. ಆದರೆ ಬರೀ ನಮ್ಮ ಕಣ್ಣಿಗೆ ಕಾಣುವಂತಹ ವಸ್ತುಗಳು ಮಾತ್ರವೇ ಇದೆ, ಅದು ಬಿಟ್ಟು ಬೇರೆ ಯಾವುದನ್ನು ನಾನು ಒಪ್ಪುವುದಿಲ್ಲ ಅಂತ ಹೇಳುವುದಾದರೆ ಜೀವನವನ್ನು ಮನುಷ್ಯ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂತಂದರೆ ಜೀವನದಲ್ಲೇ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ವಸ್ತುಗಳನ್ನು ಇಟ್ಕೊಂಡು ವ್ಯವಹಾರ ಮಾಡುತ್ತಿದ್ದಾನೆ ಮನುಷ್ಯ. ಆದ್ದರಿಂದ ಅಂತಹ ವಸ್ತುಗಳು, ಸ್ವರ್ಗ ನರಕಗಳು ಅದೆಲ್ಲ ಹಾಗಿರಲಿ, ಲೌಕಿಕವಾದ ಪ್ರಪಂಚದಲ್ಲೇ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳು ಅನೇಕ ಇವೆ. ಅವುಗಳಿಂದ ಇವನ ಕೆಲಸ ದಿವಸ ನಡೀತಾ ಇದೆ, ಮನುಷ್ಯನ ಕೆಲಸ. ಹಾಗಾಗಿ ಅದು ಬರೀ ಕಣ್ಣಿಗೆ ಕಾಣದೇ ಇರುವ ಮಾತ್ರಕ್ಕೆ ಇದು ಯಾವುದೂ ಇಲ್ಲ ಅಂತ ಹೇಳುವುದು ಸರಿಯಲ್ಲ. ಹಾಗೆ ಈ ನಾಸ್ತಿಕ್ಯ ಅನ್ನೋದೊಂದು ಸಮಸ್ಯೆ. ಅದಕ್ಕೆ ಯಾರು ನಾಸ್ತಿಕರಾಗಿದ್ದಾರೋ ಅವರಿಗೆ ಸರಿಯಾದಂತಹ ಸತ್ಯವನ್ನು ತಿಳಿಸಿ ಅವರಿಗೆ ಒಂದು ಮನಸ್ಸಿನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡಿ ಅವರನ್ನು ಆಸ್ತಿಕ್ಯ ಮಾರ್ಗಕ್ಕೆ ಕರ್ಕೊಂಡು ಬರಬೇಕಾದಂತಹ ಒಂದು ಕರ್ತವ್ಯ ಆಗಿನ ಕಾಲದಲ್ಲಿ ಇದ್ದಿತ್ತು. ಹೇಳಾಯಿತು, ಸತ್ಯಾಂಶ ತಿಳಿಸಿ ಆಯಿತು, ಅವರಿಗೆ ಮನಃಪರಿವರ್ತನೆ ಜ್ಞಾನೋದಯ ಆಯಿತು, ಮನಃಪರಿವರ್ತನೆ ಉಂಟಾಯಿತು. ನಾಸ್ತಿಕರಾಗಿದ್ದವರೆಲ್ಲ ಆಸ್ತಿಕರಾಗಿದ್ದಾರೆ. ಆದರೆ ತದನಂತರ ಇನ್ನೊಂದು ಸಮಸ್ಯೆ ಪ್ರಾರಂಭ ಆಗುತ್ತೆ. ಮೊದಲನೇ ಸಮಸ್ಯೆ ಅದು, ಅದನ್ನು ಪರಿಹಾರ ಮಾಡಿದ ಮೇಲೆ ಎರಡನೇ ಸಮಸ್ಯೆ ಪ್ರಾರಂಭವಾಗುತ್ತೆ. ಏನು ಅಂತಂದರೆ, ಭಗವಂತನನ್ನ ಆರಾಧನೆ ಮಾಡಬೇಕು, ಭಗವಂತ ಇದ್ದಾನೆ ಅನ್ನುವಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಭಗವಂತನ ಆರಾಧನೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಆ ಭಗವಂತನ ಮಹಿಮೆ ಇತ್ಯಾದಿಗಳ ಬಗ್ಗೆ ನಮಗೆ ತಿಳಿಸುವಂತಹ ಗ್ರಂಥಗಳು ಯಾವುದು ಅಂತಂದರೆ ವೇದಗಳು, ಉಪನಿಷತ್ತುಗಳು. ತದನಂತರ ವಿಶೇಷವಾಗಿ ಪುರಾಣ ಇತ್ಯಾದಿಗಳು. ಅವುಗಳನ್ನು ಇಟ್ಟುಕೊಂಡು ಭಗವಂತನ ಮಹಿಮೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ಇನ್ನೊಂದು ಸಮಸ್ಯೆ ಏನು ಬಂತು ಅಂತಂದರೆ, ಶಿವ ದೊಡ್ಡವನ, ವಿಷ್ಣು ದೊಡ್ಡವನ. ಇವರೆಲ್ಲರೂ ಶಿವ ದೊಡ್ಡವನು, ಶಿವನು ಮಾತ್ರವೇ ದೊಡ್ಡವನು ಅಂತ ಹೇಳುವವರಾಗಲಿ, ವಿಷ್ಣು ಮಾತ್ರವೇ ದೊಡ್ಡವನು ಅಂತ ಹೇಳುವವರಾಗಲಿ, ಅವರು ಭಗವಂತನ ನಂಬುತ್ತಿದ್ದಾರೆ, ಭಗವಂತ ದೊಡ್ಡವನು ಅಂತ ಒಪ್ತಾ ಇದ್ದಾರೆ. ಆದರೆ ನನ್ನ ದೇವರು ಮಾತ್ರ ದೊಡ್ಡವರು, ಇನ್ನು ನಿನ್ನ ದೇವರು ಚಿಕ್ಕವರು ಅನ್ನುವಂತಹ ಜಗಳವನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿದ್ದಾರೆ. ಇದು ಮುಂದಿನ ಸಮಸ್ಯೆ. ಭಗವಂತ ಇಲ್ವೇ ಇಲ್ಲ ಅಂತ ಅನ್ಕೊಂಡಿರುವುದು ಒಂದು ಸಮಸ್ಯೆ, ಅದನ್ನು ಸರಿ ಮಾಡಬೇಕಂತ ಒಂದು ಕರ್ತವ್ಯ ಇತ್ತು. ಭಗವಂತ ಇದ್ದಾನೆ ಅಂತ ನಂಬಿದ ಮೇಲೆ ಪುನಃ ಆ ಭಗವಂತ ಆಯಾ ಸಂದರ್ಭಗಳಲ್ಲಿ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕಾಗಿ ಸ್ವೀಕರಿಸಿದಂತಹ ಅನೇಕ ವಿಧವಾದಂತಹ ರೂಪಗಳು ಏನಿವೆಯೋ ಆ ರೂಪಗಳನ್ನು, ಹೆಸರುಗಳನ್ನು ಇಟ್ಟುಕೊಂಡು ಪುನಃ ಪರಸ್ಪರ ಸಂಘರ್ಷಗಳು. ನಾನು ಪೂಜೆ ಮಾಡುವ ದೇವರೇ ದೊಡ್ಡವರು, ನೀನು ಪೂಜೆ ಮಾಡುವ ದೇವರು, ನಾನು ಪೂಜೆ ಮಾಡುವ ದೇವರು ದೊಡ್ಡವರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೆ ಹೇಳಲೇಬೇಕು. ಹಾಗೆ ಹೇಳಿದ್ರೇನೆ ಭಗವಂತನ ಆರಾಧನೆಯನ್ನು ಸರಿಯಾಗಿ ಮಾಡಿದ ಹಾಗಾಗುತ್ತೆ. ಆದರೆ ಇನ್ನೊಬ್ಬನನ್ನ ನೋಡ್ಬಿಟ್ಟು ನೀನು ಯಾವ ದೇವರು ಪೂಜೆ ಮಾಡ್ತಿದ್ಯೋ ಅದು ಆ ದೇವರು ಸಣ್ಣವನು, ನನ್ನ ದೇವರಿಗಿಂತ ನಿನ್ನ ದೇವರು ಸಣ್ಣವನು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ತಪ್ಪು. ಹಾಗೆ ಹೇಳುವುದು ಅತ್ಯಂತ ಪಾಪ ಎಂಬುದಾಗಿ ಶಾಸ್ತ್ರವು ಹೇಳ್ತಾ ಇದೆ. ಹೀಗೆ ನಡೀತಾ ಇತ್ತು. ಶಿವನ ಆರಾಧನೆ ಮಾಡುವವರು, ನಾನು ಪೂಜೆ ಮಾಡುವ ಶಿವ ಮಾತ್ರವೇ ದೊಡ್ಡವನು, ನೀನು ಪೂಜೆ ಮಾಡುವ ವಿಷ್ಣು ತುಂಬಾ ಚಿಕ್ಕವನು. ವಿಷ್ಣುವಿನ ಆರಾಧನೆ ಮಾಡುವವರು, ನಾನು ಪೂಜೆ ಮಾಡುವಂತಹ ವಿಷ್ಣುವೇ ತುಂಬಾ ದೊಡ್ಡವನು, ನೀನು ಪೂಜೆ ಮಾಡುವಂತಹ ಶಿವ ತುಂಬಾ ಚಿಕ್ಕವನು. ಅಷ್ಟರಲ್ಲಿ ದೇವಿ ಆರಾಧಕರು, ಅವರು ನಾನು ಪೂಜೆ ಮಾಡುವಂತಹ ದೇವಿಯೇ ಎಲ್ಲರಿಗಿಂತ ದೊಡ್ಡವಳು, ನೀವು ಪೂಜೆ ಮಾಡುವ ಶಿವ ವಿಷ್ಣು ಅವರಿಬ್ಬರು ಸಹ ದೇವಿ ಮುಂದೆ ಏನೂ ಇಲ್ವೇ ಇಲ್ಲ ಅಂತ ಇವರು ಹೇಳುವುದು. ಹೀಗೆಲ್ಲ ಆ ಪರಸ್ಪರ ಸಂಘರ್ಷಗಳೆಲ್ಲ ಶುರುವಾಗಿ ಮತ್ತೆ ಪುನಃ ಅದೇ ರೀತಿಯಾದಂತಹ ಶಾಂತಿಯುತವಾದ ವಾತಾವರಣ ಮತ್ತೆ ಬಂದಿತ್ತು. ಈ ಪರಸ್ಪರ ಸಂಘರ್ಷಗಳೆಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅದನ್ನೂ ಸಹ ಸರಿ ಮಾಡಿ ಎಲ್ಲರಿಗೂ ಸಹ ಒಂದು ಐಕಮತ್ಯವನ್ನುಂಟು ಮಾಡಿ ಪರಮಾತ್ಮ ತತ್ವ ಏನು ಅನ್ನುವುದನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ, ಪರಮಾತ್ಮ ಪರಬ್ರಹ್ಮ ವಸ್ತು ಒಂದೇ, ಒಬ್ಬನೇ ಪರಮಾತ್ಮ. ಆ ಪರಮಾತ್ಮ ಆಯಾ ಸಂದರ್ಭಗಳಲ್ಲಿ ಅನೇಕ ವಿಧವಾದಂತಹ ರೂಪಗಳನ್ನು ಧರಿಸಿದ್ದಾನೆ. ಭಕ್ತರನ್ನು ಅನುಗ್ರಹ, ಒಂದೊಂದು ಕೆಲಸವನ್ನೂ ಸಹ ಮಾಡುವುದಕ್ಕಾಗಿ ಒಂದೊಂದು ರೂಪವನ್ನು ಧರಿಸಿದ್ದಾನೆ. ಭಕ್ತರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಇಲ್ಲಿ ಆ ಭಗವಂತನ ಅನೇಕ ವಿಧವಾದಂತಹ ರೂಪಗಳಲ್ಲಿ ಇರುವಂತಹ ಭಗವತ್ ಚೈತನ್ಯ, ಪರಮಾತ್ಮ ಚೈತನ್ಯ ಒಂದೇ, ಅದರಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇಲ್ಲ. ಹರಿ ಆಗಲಿ ಹರ ಆಗಲಿ ಇಬ್ಬರಲ್ಲೂ ಇರತಕ್ಕಂತಹ ಒಂದು ಚೈತನ್ಯದಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇಲ್ಲ. ಯಾವುದೇ ರೀತಿಯಂತಹ ತಾರತಮ್ಯವನ್ನು ನಾವು ಮಾಡುವ ಹಾಗಿಲ್ಲ ಅನ್ನುವಂತಹ ಸತ್ಯಾಂಶವನ್ನು ಶಂಕರರು ಹೇಳಿದೆ. ಇದನ್ನ ಶಂಕರರು ಅವರು ಸೃಷ್ಟಿ ಮಾಡಿ ಹೇಳಿದ್ದಲ್ಲ, ವೇದಶಾಸ್ತ್ರಗಳಲ್ಲಿ ಪುರಾಣಾದಿಗಳಲ್ಲಿ ಇರುವುದನ್ನೇ ಅವರು ಹೇಳಿದ್ದಾರೆ. ಯಾಕಂತಂದ್ರೆ ನಮಗೆ
ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಪರಮಾತ್ಮ ತತ್ವದ ಬಗ್ಗೆ ಹೇಳುವಾಗ ಅಲ್ಲೇನಿದೆ ಅಂತಂದ್ರೆ ಅಲ್ಲಿ ಶಿವ ವಿಷ್ಣು ಅನ್ನುವಂತಹ ಶಬ್ದಗಳು ಹೆಚ್ಚಾಗಿ ನಮಗೆ ಕಾಣೋದಿಲ್ಲ. ಅಲ್ಲೇನಿರುತ್ತೆ ಅಂತಂದ್ರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಷ್ಟೇ. ಅಲ್ಲಿರುವುದು ಯಾರಿಂದ ಈ ಪ್ರಪಂಚದ ಸೃಷ್ಟಿ ಆಗ್ತಾ ಇದೆಯೋ, ಪರಿಪಾಲನೆ ಆಗ್ತಾ ಇದೆಯೋ, ಇದರ ಲಯವಾಗ್ತಾ ಇದೆಯೋ ಅದೇ ಅವನೇ ಪರಮಾತ್ಮ ಅಂತ ಅಷ್ಟೇ ಹೇಳಿದ್ದಾರೆ. ಪರಮಾತ್ಮ ಅನ್ನುವ ಶಬ್ದವನ್ನು ಮಾತ್ರ ಹೇಳಿದ್ದಾರೆ. ಬ್ರಹ್ಮ ಪರಬ್ರಹ್ಮ ಅನ್ನುವಂತಹ ಶಬ್ದವನ್ನು ಮಾತ್ರ ಹೇಳಿದ್ದಾರೆ, ಅಷ್ಟೇ ಹೇಳಿದ್ದಾರೆ. ಅಲ್ಲಿ ಪುನಃ ಅಲ್ಲಿ ಬೇರೆ ಯಾವ ಶಬ್ದಗಳನ್ನು ಹೇಳಲಿಲ್ಲ. ಆಮೇಲೆ ಮುಂದೆ ಇನ್ನೊಂದು ಕಡೆ ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ? ಸಬ್ರಹ್ಮ ಸಶಿವ ಸ ಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಸಬ್ರಹ್ಮ ಸಶಿವ ಸ ಹರಿ, ಅವನೇ ಬ್ರಹ್ಮ ಶಿವ ಹರಿ, ಎಲ್ಲವುದೂ ಅವನೇ. ಆ ಪರಮಾತ್ಮವೇ ಈ ಎಲ್ಲ ರೂಪಗಳನ್ನು ಧರಿಸಿದ್ದಾನೆ. ಪರಮಾತ್ಮನೇ ಇದೆಲ್ಲವುದನ್ನು ಧರಿಸಿದ್ದಾನೆ ಅಂತ ಉಪನಿಷತ್ತು ನಮಗೆ ಹೇಳುತ್ತಾ ಇದೆ. ಮತ್ತೆ ಹೀಗೆ ಪುರಾಣ, ಭಾಗವತ ಇತ್ಯಾದಿ ಪುರಾಣಗಳನ್ನೆಲ್ಲ ನೋಡಿದರೆ, ಭಾಗವತ ಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಹೀಗೆ ಎಲ್ಲ ಪುರಾಣಗಳನ್ನು ನಾವು ನೋಡಿದರೆ ಎಲ್ಲ ಕಡೆನೂ, ಮತ್ತು ವಿಶೇಷವಾಗಿ ಹರಿವಂಶ ಇತ್ಯಾದಿಗಳಲ್ಲೆಲ್ಲ ಆ ಶಿವಕೇಶವರ ಒಂದು ಅಭೇದದ ಬಗ್ಗೆ ವಿಸ್ತಾರವಾಗಿ ವರ್ಣನೆ ನಮಗೆ ಕಾಣುತ್ತೆ. ಹೀಗೆ ಅಂದರೆ ಏನು? ಆ ಪರಮಾತ್ಮನ ರೂಪಗಳಲ್ಲಿ ನಮಗೆ ನೋಡುವಾಗ ಆ ವ್ಯತ್ಯಾಸವು ಇದ್ದರೂ ಸಹ ಆ ರೂಪಗಳಲ್ಲಿರ್ತಕ್ಕಂತಹ ಚೈತನ್ಯದಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇಲ್ಲ. ಭಗವಂತ ಒಂದೊಂದು ರೂಪವನ್ನು ಧರಿಸಿದರೂ ಅಲ್ಲಿರ್ತಕ್ಕಂತಹ ಭಗವಂತನಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಇರುವುದಿಲ್ಲ. ರೂಪಗಳು ಒಂದೊಂದು ಆಯಾ ಅವತಾರಕ್ಕಾಗಿ. ಈಗ ರಾವಣ ಸಂಹಾರ ಮಾಡಬೇಕು ಅಂತಂದ್ರೆ ರಾಮಾವತಾರವನ್ನು ಎತ್ತಲೇಬೇಕು, ಯಾಕಂದ್ರೆ ಅವನಿಗೆ ವರ ಹಾಗಿತ್ತು, ಅವನೊಂದು ವರ ಪಡ್ಕೊಂಡಿದ್ದ. ಆ ವರಕ್ಕೆ ತಕ್ಕಂತೆ ರಾವಣನ ಸಂಹಾರ ಮಾಡಬೇಕು ಅಂತಂದ್ರೆ ಮನುಷ್ಯನಾಗೆ ಅವತಾರ ಮಾಡಬೇಕಿತ್ತು, ಹಾಗಾಗಿ ಮನುಷ್ಯನಾಗಿ ಅವತಾರ ಮಾಡಿದ್ದ. ಹಿರಣ್ಯಕಶಿಪು ಅವನನ್ನು ಸಂಹಾರ ಮಾಡಬೇಕಾದ್ರೆ ನರಸಿಂಹನ ರೂಪದಲ್ಲೇ ಬರಬೇಕಿತ್ತು, ಯಾಕಂದ್ರೆ ಅವನಿಗೆ ಅಂಥ ಒಂದು ವರ ಇತ್ತು. ಆ ವರವನ್ನು ಭಗವಂತನೇ ಕೊಟ್ಟಿದ್ದು. ಆದ್ರಿಂದ ಆ ಒಂದು ವರಕ್ಕೆ ವಿರೋಧ ಬರಬಾರದು ಅಂತಂದ್ರೆ ನರಸಿಂಹನ ರೂಪದಲ್ಲೇ ಬರಬೇಕಿತ್ತು. ಹಾಗಾಗಿ ಆ ಒಂದು ರೂಪವನ್ನು ಧರಿಸಿ ಭಗವಂತ ಬಂದಿದ್ದು. ಅಷ್ಟೇ ಹೊರತು ಇಲ್ಲಿ ನರಸಿಂಹನ ರೂಪ ಧರಿಸಿದ ಮಾತ್ರಕ್ಕೆ ಅಲ್ಲಿ ದೇವರು ಬದಲಾಗಿಬಿಟ್ಟಿದೆ, ಆ ದೇವರು ಬೇರೆ, ಈ ದೇವರು ಬೇರೆ, ಅಥವಾ ಅದೇ ಭಗವಂತ ರಾಮನ ಹಾಗೆ ಅವತಾರ ಮಾಡಿದ ಮೇಲೆ ಆ ರಾಮನ ಆ ದೇವರೇ ಬೇರೆ, ಈ ದೇವರೇ ಬೇರೆ ಅನ್ನುವಂತಹ ವ್ಯತ್ಯಾಸಕ್ಕೆ ಇಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಈ ಒಂದು ಸತ್ಯಾಂಶವನ್ನ ಶಂಕರ ಭಗವತ್ಪಾದಾಚಾರ್ಯರು ಎಲ್ಲರಿಗೂ ಸಹ ತಿಳಿಸಿ ಆ ಹರಿಹರರಲ್ಲಿ ಯಾವುದೇ ವಿಧವಂತಹ ಭೇದವನ್ನು ನೋಡಬಾರದು. ಈಗಾಗಲೇ ಆರಂಭದಲ್ಲಿ ಮಾತಾಡ್ತಾ ವೆಂಕಟೇಶ್ ಭಟ್ರು ಹೇಳಿದ್ರು, ಇಲ್ಲಿ ಹರಿ ಮತ್ತು ಹರ ಇಬ್ಬರ ಒಂದು ಪೂಜೆಯೂ ಸಹ ಒಂದೇ ಪೀಠದಲ್ಲಿ ಏಕಕಾಲದಲ್ಲಿ ವಿಶೇಷವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ನಾವು ದೇವರ ದರ್ಶನವನ್ನು ಸಹ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ಪಂಚಾಯತನ ದೇವತೆಗಳು, ಈ ಪಂಚಾಯತನ ಆರಾಧನಾ ಪದ್ಧತಿ ಪ್ರಾರಂಭವಾಗಿದ್ದೇ ಶಂಕರ ಭಗವತ್ಪಾದಾಚಾರ್ಯರಿಂದ. ಯಾಕಂತಂದ್ರೆ ಶಂಕರರು ಆಗಿನ ಕಾಲದಲ್ಲಿ ಇದನ್ನ ಉಪದೇಶ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಆ ನಂತರ ಏನಾಗುತ್ತೆ, ಸ್ವಲ್ಪ ಕಾಲ ಅದು ಆಚರಣೆಯಲ್ಲಿರುತ್ತೆ, ಆಮೇಲೆ ಮತ್ತೆ ಪುನಃ ಎಲ್ರಿಗೂ ಮರ್ತು ಹೋಗ್ಬಿಡುತ್ತೆ. ಮನುಷ್ಯನ ಸ್ವಭಾವವೇ ಅದು. ಯಾವುದಾದ್ರೂ ಒಂದು ಒಳ್ಳೆಯ ವಿಷಯವನ್ನು ಹಿರಿಯರು ನಮಗೆ ಉಪದೇಶ ಮಾಡಿದ್ರು ಅಂದ ತಕ್ಷಣ ಅದು ಆ ಸಂದರ್ಭಕ್ಕೆ ಸ್ವಲ್ಪ ಸಮಯ ಜ್ಞಾಪಕ ಇರುತ್ತೆ, ಆಮೇಲೆ ಹೋಗ್ತಾ 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 ಇವನ ಬುದ್ಧಿ ಸ್ವಲ್ಪ ಮಲಿನವಾಗಿಬಿಡುತ್ತೆ, ಅದು ಮರ್ತು ಹೋಗ್ಬಿಡುತ್ತೆ. ಮತ್ತೆ ಪುನಃ ಯಾರಾದರೂ ನಮಗೆ ನೆನಪಿಸಿದ್ರೆ ಆ ಜ್ಞಾಪಕ ಬರುತ್ತೆ, ಓ ಹೌದು ಹೌದು ಹೀಗೆ ಹೇಳ್ಕೊಟ್ಟಿದ್ರು ನಮಗೆ, ಅದು ಮರ್ತೋಯ್ತು, ಈಗ ಅದೆಲ್ಲ ಬಿಟ್ಟು ಹೋಯ್ತು. ಮತ್ತೆ ಪುನಃ ಯಾರಾದರೂ ಸರಿಯಾಗಿ ಹೇಳಬೇಕು, ಹೇಳಿದ್ರೆ ಮತ್ತೆ ಪುನಃ ಮಾಡ್ತಾನೆ ಮನುಷ್ಯ. ಅದೆಲ್ಲರೂ ಹಾಗೆ ಮಾಡ್ತಿರ್ತಾರೆ. ಹಾಗಾಗಿ ಆ ಬರೀ ಆಗಿನ ಕಾಲದಲ್ಲಿ ಉಪದೇಶ ಮಾಡಿ ಬಿಟ್ಬಿಟ್ರೆ ಅದು ಮತ್ತೆ ಪುನಃ ಒಂದಿಷ್ಟು ಕಾಲ ಆದಮೇಲೆ ಅದು ನಿಂತು ಹೋಗುತ್ತೆ ಅಂತ ಹೇಳಿ ಶಂಕರರು ಏನು ಮಾಡಿದ್ದಾರೆ, ಪಂಚಾಯತನ ಪೂಜಾ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲರೂ ಸಹ ನಿರಂತರ ಪಂಚಾಯತನ ಪೂಜಾರಾಧನೆಯನ್ನು ಮಾಡಬೇಕು, ಪಂಚಾಯತನ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದೇ ಪೀಠದಲ್ಲಿ ಶಿವ, ವಿಷ್ಣು, ದೇವಿ, ಗಣಪತಿ ಮತ್ತು ಸೂರ್ಯ ಈ ಎಲ್ಲ ರೂಪಗಳನ್ನು ಸಹ ಏಕಕಾಲದಲ್ಲಿ ಅರ್ಚನೆ ಮಾಡಬೇಕು. ಯಾವುದೇ ವಿಧವಂತಹ ಭೇದ ದೃಷ್ಟಿ ಇಲ್ಲದೆ ಈ ರೂಪಗಳು, ಇದಿಷ್ಟೂ ರೂಪಗಳಲ್ಲೂ ಇರತಕ್ಕಂತಹ ಪರಮಾತ್ಮ ಒಬ್ಬನೇ ಅನ್ನುವಂತಹ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಪಂಚಾಯತನ ದೇವತಾರಾಧನೆ ಮಾಡಬೇಕು ಅನ್ನುವಂತಹ ಒಂದು ಕ್ರಮವನ್ನು ಶಂಕರ ಭಗವತ್ಪಾದಾಚಾರ್ಯರು ಏರ್ಪಡಿಸಿದ್ದಾರೆ. ಹಾಗಾಗಿ ನಾವು ವಿಶೇಷವಾಗಿ ಆ ಭಗವಂತನ ರೂಪಗಳು ವ್ಯತ್ಯಾಸ ಇದ್ದರೂ ಆ ರೂಪಗಳ ಹಿಂದೆ ಇರತಕ್ಕಂತಹ ಚೈತನ್ಯ ಏನಿದೆಯೋ ಅದರೊಳಗೆ ಯಾವುದೇ ವಿಧವಾದಂತಹ ತಾರತಮ್ಯ ಇಲ್ಲ. ತಾರತಮ್ಯವನ್ನು ನಾವು ನೋಡೂ ಹಾಗಿಲ್ಲ. ನೋಡಿದರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಅದಕ್ಕೆ ಒಂದು ಪುರಾಣದ ಶ್ಲೋಕವೇ ಒಂದಲ್ಲ, ಬೇಕಾದಷ್ಟಿವೆ. ಪುರಾಣಗಳು ತೆಗೆದು ನೋಡಿದರೆ ಬೇಕಾದಷ್ಟು ಶ್ಲೋಕಗಳು ನಮಗೆ ಸಿಗುತ್ತೆ. ಅದರೊಳಗೆ ಒಂದು ಶ್ಲೋಕ ಈಗ ನಾವು ಹೇಳ್ತೀವಿ. ಏನು ಅಂತಂದರೆ, ಇದೊಂದು ಶ್ಲೋಕ ಪದ್ಮಪುರಾಣದಲ್ಲಿ ಬರುತ್ತೆ.
ರಾಮ ಶಿವನ ಜೊತೆಗೆ ಮಾತನಾಡುವಾಗ ಈ ಮಾತನ್ನು ಹೇಳ್ತಾನೆ. ಏನು ಅಂತಂದ್ರೆ, ಯೇ ಭೇದಂ ವಿದಧತ್ಯದ್ಧ ಹ್ಯಾವಯೋ ರೇಕರೂಪಯೋ ಕುಂಭೀಪಾಕೇಶು ಪಚ್ಯಂತೆ ನರಾಃ ಕಲ್ಪಸಹಸ್ರಕಂ ಅಂತ ಆ ಒಂದು ಶ್ಲೋಕ. ನಮ್ಮಿಬ್ಬರ ಮಧ್ಯದಲ್ಲಿ ಒಂದೇ ಆಗಿರ್ತಕ್ಕಂತಹ, ಒಂದೇ ತತ್ವವಾಗಿರ್ತಕ್ಕಂತಹ ನಮ್ಮಿಬ್ಬರಲ್ಲೂ ಯಾರು ಭೇದವನ್ನು ನೋಡ್ತಾರೋ, ಭೇದವನ್ನು ಕಲ್ಪನೆ ಮಾಡಿ ಇವನು ದೊಡ್ಡವನು ಅವನು ಚಿಕ್ಕವನು, ಇದು ದೊಡ್ಡದು ಇದು ಸಣ್ಣದು ಅನ್ನುವಂತಹ ಭೇದವನ್ನು ಮಾಡ್ತಾನೋ ಅಂಥವನು ಕುಂಭೀಪಾಕೇಶು ಪಚ್ಯಂತೆ. ಕುಂಭೀಪಾಕ ಅಂದರೆ ಅದೊಂದು ನರಕಕ್ಕೆ ಅದೊಂದು ಹೆಸರು. ನರಕದಲ್ಲಿ ಅನೇಕ ಪ್ರಭೇದಗಳಿವೆ, ಅದರೊಳಗೆ ಕುಂಭೀಪಾಕ ಅನ್ನೋದು ಒಂದು ನರಕ. ಆ ನರಕದಲ್ಲಿ ಅವನು ಕಲ್ಪಸಹಸ್ರಕಂ, 1000 ಕಲ್ಪಗಳು, ಅದು ದೊಡ್ಡ ಕಾಲ. 1000 ಕಲ್ಪಗಳು ಅಂತಂದ್ರೆ ಅದು ತುಂಬಾ ದೊಡ್ಡ ಕಾಲ. ಅಷ್ಟು ಕಾಲವನ್ನ ಅವನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತೆ ಅನ್ನುವಂತಹ ಮಾತನ್ನು ನಾವು ಪುರಾಣದಲ್ಲಿ ನೋಡಬಹುದು. ಹಾಗಾಗಿ ಅಲ್ಲಿ ಶಂಕರರು ಏನ್ ಮಾಡಿದ್ದಾರೆ, ದೇವರ ಒಂದು ಸ್ವರೂಪವನ್ನಿಟ್ಟುಕೊಂಡು ಯಾರು ಪರಸ್ಪರ ಆ ತಾರತಮ್ಯ ದೃಷ್ಟಿಯಿಂದ ಸಂಘರ್ಷಗಳನ್ನು ಮಾಡಿಕೊಳ್ತಾ ಇದ್ರೋ ಅವರೆಲ್ಲರಿಗೂ ಸಹ ಈ ಒಂದು ಸತ್ಯಾಂಶವನ್ನು ತಿಳಿಸಿ ಎಲ್ಲರಲ್ಲೂ ಒಂದು ವಿಶೇಷವಾದಂತಹ ಐಕಮತ್ಯವನ್ನು ಉಂಟು ಮಾಡಿದ್ದಾರೆ. ಯಾರೂ ಸಹ ಭಗವಂತನ ಆರಾಧನೆ, ಭಗವಂತನ ಅನೇಕ ರೂಪಗಳಲ್ಲಿ ಯಾವ ರೂಪವು, ಒಂದೊಂದು ರೂಪವೂ ಒಬ್ಬೊಬ್ಬರಿಗೆ ಹಿಡಿಸುತ್ತೆ. ಯಾವುದೋ ಒಂದು, ಕೆಲವರಿಗೆ ರಾಮ ಅಂತಂದ್ರೆ ಇಷ್ಟ, ಕೆಲವರಿಗೆ ಶಿವ ಅಂತಂದ್ರೆ ಇಷ್ಟ, ಕೆಲವರಿಗೆ ದೇವಿಯ ಆರಾಧನೆ ಮಾಡುವುದು ಅಂತಂದ್ರೆ, ಆ ದೇವಿಯ ಒಂದು ರೂಪ ಅಂತಂದ್ರೆ ಕೆಲವರಿಗೆ ಇಷ್ಟ, ಕೆಲವರಿಗೆ ಗಣಪತಿಯ ಆರಾಧನೆ ಮಾಡುವುದು ಅಂತಂದ್ರೆ ತುಂಬಾ ಇಷ್ಟ. ಅಂದ್ರೆ ಅನೇಕ ರೂಪಗಳಲ್ಲಿ ಒಂದು ರೂಪ ಅಂತಂದ್ರೆ ತುಂಬಾ ಇಷ್ಟ. ಹಾಗಂತ ಹೇಳಿ ಬೇರೆ ರೂಪಗಳು ಇಷ್ಟವೇ ಇಲ್ಲ ಅಂತ ಹಾಗರ್ಥ ಅಲ್ಲ. ಇದನ್ನು ನೋಡಿದ್ರೆ ತುಂಬಾ ಇಷ್ಟ, ಅದು ಮನುಷ್ಯನ ಒಂದು ಸ್ವಭಾವವೇ ಹಾಗೆ. ಬೇರೆದನ್ನು ನೋಡ್ತಾ ಇದ್ದಾನೆ, ಬೇರೆ ರೂಪಗಳನ್ನು ನೋಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಆದರೆ ಇದರ ಮೇಲೆ ಅವನಿಗೆ ಒಂದು ವಿಶೇಷವಾದಂತಹ ಒಂದು ತಾತ್ಪರ್ಯ, ಈ ಒಂದು ರೂಪದ ಮೇಲೆ ಅವನಿಗೆ ತುಂಬಾ ಇಷ್ಟ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮನೆಯಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಂತಹ ವಸ್ತ್ರಗಳ ಧಾರಣೆ ಮಾಡಿಸುವುದು ಅಂತಂದ್ರೆ ತಂದೆ ತಾಯಿಗಳಿಗೆ ತುಂಬಾ ಇಷ್ಟ. ಮಕ್ಕಳಿಗೆ ಬೇರೆ ಬೇರೆ ರೀತಿಯಂತಹ ಬಟ್ಟೆಗಳನ್ನು ತರ್ತಾರೆ, ಒಂದು 4-5 ಥರದ ಬಟ್ಟೆಗಳನ್ನು ತರ್ತಾರೆ. ಆ ಬಟ್ಟೆಗಳನ್ನು ಮಕ್ಕಳಿಗೆ ಧಾರಣೆ ಮಾಡಿಸ್ತಾರೆ. ಮಕ್ಕಳಿಗೆ ಆ ಒಂದು ಒಳ್ಳೆ ಬಟ್ಟೆಯಲ್ಲಿ ಹೊಸ ಬಟ್ಟೆಯನ್ನು ಹಾಕಿದ್ರೆ ಅದನ್ನು ನೋಡ್ಲಿಕ್ಕೆ ತಂದೆ ತಾಯಿಗಳಿಗೆ ತುಂಬಾ ಸಂತೋಷ, ಆ ಮಕ್ಕಳ ಬಟ್ಟೆಗಳನ್ನು. ಇಲ್ಲಿ 4-5 ಬಟ್ಟೆಗಳಿದ್ರೂ ಏನಾಗುತ್ತೆ, ಅಷ್ಟನ್ನು ಧಾರಣೆ ಮಾಡಿಸೋದು ಒಂದೇ ಮಗುವಿಗೆ. ಆದರೆ ಏನಾಗುತ್ತೆ ಅಂತಂದ್ರೆ, ಆ 4-5 ಬಟ್ಟೆಗಳಲ್ಲಿ ಯಾವುದೋ ಒಂದು ಬಟ್ಟೆಯನ್ನು ಧರಿಸಿದಾಗ ಸ್ವಲ್ಪ ನೋಡ್ಲಿಕ್ಕೆ ಇನ್ನೂ ಇಷ್ಟ ತಂದೆ ತಾಯಿಗಳಿಗೆ. ಉಳಿದ ಎಲ್ಲ ಬಟ್ಟೆಗಳು ಹೌದು ಎಲ್ಲವೂ ಅದೇ ಮಗುವಿಗೆ ಧಾರಣೆ ಮಾಡಿಸ್ತಿದ್ದೀವಿ, ಆದ್ರೆ ಯಾವುದೋ ಒಂದು ಬಟ್ಟೆ ಇರುತ್ತೆ, ಅದರಲ್ಲಿ ಅವರನ್ನು ನೋಡುವುದು ಅಂತಂದ್ರೆ ತುಂಬಾ ಇಷ್ಟ. ಅದರೊಳಗೂ ತಂದೆಗೆ ಒಂದು ರೀತಿಯಂತಹ ಬಟ್ಟೆ ನುಡಿಸಿದ್ರೆ ತಂದೆಗೆ ಇಷ್ಟ, ತಾಯಿಗೆ ಇನ್ನೊಂದು ರೀತಿಯಂತಹ ಬಟ್ಟೆಯನ್ನು ಧಾರಣೆ ಮಾಡಿಸಿದ್ರೆ ತಾಯಿಗೆ ಒಂಥರ ಇಷ್ಟ, ಅಜ್ಜನಿಗೆ ಇನ್ನೊಂದು ತರ ಬಟ್ಟೆ ಉಡಿಸಿದ್ರೆ ಅವನಿಗೆ ಇಷ್ಟ. ಒಂದು ಮನೆಯಲ್ಲಿ ಸಾಮಾನ್ಯ ಒಂದು ಮಗುವಿಗೆ ಒಂದು ತರ ಬಟ್ಟೆ ನುಡಿಸಿದ್ರೆ ಅವರಿಗೆ ತಂದೆಗೆ ಇಷ್ಟ ಆಗುತ್ತೆ. ಅಥವಾ ಯಾವುದಾದ್ರು ಮಗುವಿಗೆ ಪಂಚೆ ಉಡಿಸಿದ್ರೆ ಸ್ವಲ್ಪ ದೊಡ್ಡವರು, ಅಜ್ಜ ಮುತ್ತಜ್ಜ ಅವರೆಲ್ಲ, ಅಜ್ಜಂದ್ರು ದೊಡ್ಡವರು ಸ್ವಲ್ಪ ಸಂಪ್ರದಾಯವಾಗಿ ಯಾರು ಇರ್ತಾರೋ ಅವ್ರು ಯಾವ ಪಂಚೆ ಉಟ್ಕೊಳ್ಬೇಕು, ಪಂಚೆ ಉಟ್ಕೊಂಡ್ರೆ ಅವರಿಗೆ ತುಂಬಾ ಇಷ್ಟ. ಬೇರೆ ಬಟ್ಟೆಯನ್ನು ಉಟ್ಕೊಂಡು ಬಂದ್ರೆ ಅದು ಅಷ್ಟು ಅವರಿಗೆ ಇಷ್ಟ ಆಗುವುದಿಲ್ಲ, ಅದನ್ನು ಅಷ್ಟು ಹಿಡಿಸುವುದಿಲ್ಲ. ಆ ಪಂಚೆ ಉಡಿಸಿದ್ರೆ ಅದು ಅವರನ್ನು ನೋಡ್ಲಿಕ್ಕೆ ತುಂಬಾ ಇಷ್ಟ. ಕೆಲವರಿಗೆ ಬೇರೆ ರೀತಿಯಂತಹ ಬಟ್ಟೆ ಉಡಿಸಿದ್ರೆ ಇಷ್ಟ. ಹಾಗಂತ ಹೇಳಿ ಅಂದ್ರೆ ಇದೆಲ್ಲ ಯಾಕೆ ಅಷ್ಟು ಒಂದೇ ಮಗುವಿಗೆ ಧಾರಣೆ ಮಾಡಿಸ್ತಿರೋದು, ಆದರೆ ನೋಡುವುದರ ಆ ಮನಸ್ಸು ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ನೋಡುವುದು ಮನಸ್ಸಿಗೆ ಸಂತೋಷವಾಗುತ್ತೆ. ಅದೇ ರೀತಿಯಾಗಿ ಎಲ್ಲ ರೂಪಗಳು, ಅನೇಕ ವಿಧವಂತಹ ರೂಪಗಳು ಏನಿವೆಯೋ ಪರಮಾತ್ಮನಿಗೆ, ಇದೆಲ್ಲವುದ ಒಂದೇ ಮಗುವಿಗೆ ನಾವು ಉಡಿಸುವಂತಹ ಅನೇಕ ವಿಧವಂತಹ ಬಟ್ಟೆಗಳು ಇದ್ದ ಹಾಗೆ. ಅದರಲ್ಲಿ ಅಷ್ಟನ್ನು ಒಂದೇ ಮಗುವಿಗೆ ನಾವು ಉಡಿಸ್ತಾ ಇರುವುದು, ಆದರೆ ಒಂದು ರೀತಿಯಂತಹ ವಸ್ತ್ರ ಧಾರಣೆ ಅನ್ನೋದು ಒಬ್ಬರಿಗೆ ಇಷ್ಟ, ಇನ್ನೊಂದು ರೀತಿಯ ಅಂತದ್ದು ಇನ್ನೊಬ್ಬರಿಗೆ ಇಷ್ಟ, ಇನ್ನೊಂದು ರೀತಿಯ ಅಂತದ್ದು ಇನ್ನೊಬ್ಬರಿಗೆ ಇಷ್ಟ. ಅಲ್ಲಿ ಆ ಬಟ್ಟೆ ವೇಷ ಅನ್ನೋದು ಬದಲಾಗ್ತಿದೆ ಹೊರತು ಆ ಮಗು ಮಾತ್ರ ಬದಲಾಗ್ತಾ ಇಲ್ಲ, ಅದು ಒಂದೇ ಮಗು. ನಾವು ಏನ್ ಮಾಡಬೇಕು ಅಂತಂದ್ರೆ, ಎಲ್ಲ ಯಾವುದೇ ವಸ್ತ್ರವನ್ನು ಧರಿಸಿದ್ರು ಅದು ನಮ್ಮ ಮಗುವೆ, ನಮ್ದೇ ಮಗು, ಅದರ ಮೇಲೆ ನಮಗೊಂದು ವಿಶೇಷವಾದಂತಹ ಒಂದು ಪ್ರೀತಿ ಅದಿದ್ದೇ ಇದೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಆ ಯಾವುದೋ ಒಂದು ಅಂತಂದ್ರೆ ನಮಗೆ ತುಂಬಾ ಇಷ್ಟ, ಒಂದು ರೂಪ ಅಂತಂದ್ರೆ ತುಂಬಾ ಹಿಡಿಸುತ್ತೆ ನಮಗೆ. ಅದೇ ರೀತಿಯಾಗಿ ಭಗವಂತನಿಗೆ ಅನೇಕ ವಿಧವಂತಹ ರೂಪಗಳಿವೆ, ಎಲ್ಲ ರೂಪಗಳು ಅದೇ ಭಗವಂತನಿಗಿವೆ. ಆದರೆ ಯಾವುದೋ ಒಂದು ರೂಪ ಅಂತಂದ್ರೆ ಕೆಲವರಿಗೆ ಇಷ್ಟ, ಕೆಲವರಿಗೆ ಗಣಪತಿ ಅಂದ್ರೆ ಇಷ್ಟ, ಕೆಲವರಿಗೆ ಶಿವ ಅಂತಂದ್ರೆ ಇಷ್ಟ, ಕೆಲವರಿಗೆ ವಿಷ್ಣು ಅಂತಂದ್ರೆ ಇಷ್ಟ. ಹಾಗಂತ ಹೇಳಿ ಶಿವ ಅಂತಂದ್ರೆ ವಿಷ್ಣು ಅಂತಂದ್ರೆ ಯಾರಿಗೆ ತುಂಬಾ ಇಷ್ಟವೋ ಅವರು ಆ ಶಿವನ ರೂಪವನ್ನು ಅಥವಾ ಆ ಶಿವನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ನಿಂದನೆ ಮಾಡಿದ್ರೆ ಅದು ಬಹಳ ತಪ್ಪಾಗುತ್ತೆ. ನಮಗೆ ಇಷ್ಟ ಬಂದಂತಹ ಬಟ್ಟೆಯನ್ನು ಉಟ್ಕೊಂಡಾಗ ಮಾತ್ರ ಮಗುವನ್ನು ಚೆನ್ನಾಗಿ ನೋಡಿಕೊಂಡು, ನಮಗೆ ಇಷ್ಟ ಇಲ್ಲದೆ ಅಷ್ಟು ಹಿಡಿಸದೇ ಇರುವಂತಹ ಬಟ್ಟೆಯನ್ನು ಮಗು ಉಟ್ಕೊಂಡಾಗ
ಆಗ ಮಗುವನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಮಗುವಿನನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳದೇ ಇದ್ದಾಗ ಆಗುತ್ತೆ. ನಮಗೆ ಇಷ್ಟವಾದ ಬಟ್ಟೆಯನ್ನು ಉಟ್ಕೊಂಡಾಗ ನಾವು ಮುದ್ದು ಮಾಡುವುದು, ನಮಗೆ ಇಷ್ಟ ಇಲ್ಲದೆ ಇರುವಂತಹ ಬಟ್ಟೆ ಅಂದರೆ ಅಷ್ಟು ಹಿಡಿಸಲುವುದಿಲ್ಲ. ಆ ಥರದ ಯಾವುದೋ ಒಂದು ಬಟ್ಟೆ ಉಟ್ಕೊಂಡಾಗ ಮಗು ಸರಿಯಾಗಿ ಒಂದು 2 ಏಟು ಹೊಡೆದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಮಗುವಿಗೆ ನಾವು ಹೊಡೆದ ಹಾಗಾಗುತ್ತೆ. ಆದ್ರಿಂದ ಇಲ್ಲೂ ಸಹ ನಾವು ನಮಗೆ ಯಾವ ರೂಪ ಅಂತಂದ್ರೆ ಇಷ್ಟವೋ ಆ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನ ಆರಾಧನೆಯನ್ನು ಮಾಡುವಾಗ ಇನ್ನೊಂದು ರೂಪದ ಪರಮಾತ್ಮನನ್ನು ನಾವು ನಿಂದನೆ ಮಾಡಿದರೆ ಅದೇ ಪರಮಾತ್ಮನ ಒಂದು ಕಡೆ ಪೂಜೆನೂ ಮಾಡಿದ್ದೀವಿ, ಇನ್ನೊಂದು ಕಡೆ ನಿಂದನೆನೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಎಂತಹದ್ದು? ಈ ರೀತಿಯಾಗಿ ಮಾಡುವುದು ಸರಿಯಲ್ಲ. ಈ ರೀತಿಯಾಗಿ ಮಾಡಿದ ಹಾಗೆ ಆಗುತ್ತೆ. ವಿಷ್ಣುವಿನ ರೂಪದಲ್ಲಿರುವ ಪರಮಾತ್ಮನಿಗೆ ಆರಾಧನೆ ಮಾಡ್ತಿದ್ದೀವಿ, ಶಿವನ ರೂಪದಲ್ಲಿರುವಂತಹ ಅದೇ ಪರಮಾತ್ಮನ ನಿಂದನೆ ಮಾಡ್ತೀವಿ ಅಂತಂದ್ರೆ ಆಗೇನಾಗುತ್ತೆ, ಈ ಕಡೆ ಮಾಡಿದಂತಹ ಆರಾಧನೆ ಅಷ್ಟು ವ್ಯರ್ಥ ಆಗುತ್ತೆ. ಆದ್ದರಿಂದ ಆ ಒಂದು ವಿದ್ವೇಷವನ್ನು ಯಾರೂ ಸಹ ಮಾಡಬಾರದು ಅನ್ನುವಂತಹ ಒಂದು ವಿಷಯವನ್ನ ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದರು. ಹಾಗಾಗಿ ದೇವರ ವಿಷಯದಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ದೃಷ್ಟಿ ಅನ್ನೋದು ಮನುಷ್ಯನಿಗೆ ಇರಬಾರದು ಅನ್ನುವಂತಹ ಇದೇ ಎಲ್ಲ ಉಪನಿಷತ್ತುಗಳಲ್ಲೂ ಪುರಾಣಗಳಲ್ಲೂ ಇತಿಹಾಸಾದಿಗಳಲ್ಲೂ ಹೇಳಲ್ಪಟ್ಟಂತಹ ಸತ್ಯ. ಇದು ಸತ್ಯವಾದಂತಹ ವಿಷಯ. ನಮಗೆ ಇದೆಲ್ಲವುದರಲ್ಲೂ ಪ್ರಮಾಣ ಯಾವುದು ಅಂತಂದ್ರೆ ಶಾಸ್ತ್ರಗಳು, ವೇದ ಶಾಸ್ತ್ರ ಇತ್ಯಾದಿಗಳು. ಅವುಗಳಲ್ಲಿ ಹೇಳಿರ್ಪಟ್ಟಂತಹ ಎಲ್ಲ ದೀರ್ಘವಾಗಿ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡಿ ಕೊನೆಗೆ ಹೇಳಿರ್ತಕ್ಕಂತಹ ಸತ್ಯ ಏನು ಅಂತಂದ್ರೆ ಇದು. ಆ ಪರಮಾತ್ಮ ಯಾರಿದ್ದಾನೋ ಅದೇ ಪರಮಾತ್ಮ ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತ ಆ ಒಂದು ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಆದ್ದರಿಂದ ಶಂಕರರು ನಾಸ್ತಿಕ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದವರು ಮನಸ್ಸಿನಲ್ಲಿ ಪರಿವರ್ತನೆಯನ್ನುಂಟು ಮಾಡಿ ಅವರು ಆಸ್ತಿಕರಾಗುವಂತೆ ಮಾಡಿದ್ದಾರೆ. ಆದರೆ ಅಷ್ಟನ್ನು ಮಾಡಿಬಿಟ್ರೆ ಸಾಕಾಗುವುದಿಲ್ಲ. ಅಷ್ಟನ್ನು ಮಾಡಿದರೆ ಮತ್ತೆ ಪುನಃ ಸಂಘರ್ಷಗಳೆಲ್ಲ ಉಂಟಾಗಿ ಪುನಃ ಅಶಾಂತಿ ಉಂಟಾಗುತ್ತೆ ಅಂತ ಹೇಳಿ ಅವರೆಲ್ಲರಲ್ಲೂ ಈ ಸತ್ಯಾಂಶವನ್ನು ತಿಳಿಸಿ ಒಂದು ಐಕಮತ್ಯವನ್ನು ಸಹ ಉಂಟು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಇದಿಷ್ಟನ್ನು ಸಹ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡಿ ಇದಿಷ್ಟನ್ನು ಮಾಡಿದ್ದಾರೆ. ವಾಸ್ತವವಾಗಿ ಇದು ಎಲ್ಲವುದರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಬೇಕು ಅಂತಂದ್ರೆ ಅದು ಕೇವಲ ಅದ್ವೈತ ಸಿದ್ಧಾಂತದಿಂದ ಮಾತ್ರವೇ ಸಾಧ್ಯ. ಅಂದ್ರೆ ಏನು? ಶಿವನ ಆರಾಧನೆ ಮಾಡುವವರಿದ್ದಾರೆ, ವಿಷ್ಣುವಿನ ಆರಾಧನೆ ಮಾಡುವವರಿದ್ದಾರೆ, ದೇವಿಯ ಆರಾಧನೆ ಮಾಡುವವರಿದ್ದಾರೆ, ಗಣಪತಿಯ ಆರಾಧನೆ ಮಾಡುವವರಿದ್ದಾರೆ. ಆದರೆ ಇವರೆಲ್ಲರನ್ನೂ ಸೇರಿಸಬೇಕು ಅಂತಂದ್ರೆ ಮಾತ್ರ ಅದು ಈ ಅದ್ವೈತ ಸಿದ್ಧಾಂತ, ಅದ್ವೈತ ತತ್ವದಿಂದ ಮಾತ್ರವೇ, ಈ ತತ್ವದ ಒಂದು ವಿಚಾರದಿಂದ ಮಾತ್ರವೇ ನಾವು ಅದನ್ನು ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಅಂತಂದ್ರೆ ಮತ್ತೆ ಪುನಃ ಇವರೆಲ್ಲ ಪರಸ್ಪರ ವಿಭಾಗ ಮಾಡಿಕೊಂಡು ಪುನಃ ಅದೇ ಸಂಘರ್ಷಗಳು ಅದೇ ಶುರುವಾಗುತ್ತೆ. ಅವರಿಗೆ ನಿಂದನೆ ಮಾಡುವುದು, ಅವರಿವರ ನಿಂದನೆ ಮಾಡುವುದು, ಅವರಿಬ್ಬರು ಪರಸ್ಪರ ಜಗಳ ಮಾಡಿಕೊಳ್ಳುವುದು, ಅದರಿಂದ ತುಂಬಾ ಅನರ್ಥವನ್ನು ಅನುಭವಿಸಬೇಕಾಗಿ ಬರುತ್ತೆ. ಅದರಿಂದ ಇಲ್ಲಿ ಅಂದ್ರೆ ಏನು ಏನಾಯಿತು? ಈ ಒಂದು ನಮ್ಮ ಸನಾತನ ಧರ್ಮ ಅಂತಂದ್ರೆ ಅದೊಂದು ಹೂವಿನ ಹಾರ ಇದ್ದ ಹಾಗೆ. ಈ ಹೂವಿನ ಹಾರದಲ್ಲಿರತಕ್ಕಂತಹ ಒಂದೊಂದು ಹೂವು ಒಂದೊಂದು ಸಂಪ್ರದಾಯ, ನಮ್ಮ ಧರ್ಮದಲ್ಲಿರತಕ್ಕಂತಹ ಒಂದೊಂದು ಸಂಪ್ರದಾಯ. ಅದೆಲ್ಲವುದನ್ನು ಸೇರಿಸಿ ಒಂದು ಹೂವಿನ ಹಾರದಂತೆ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಸೂತ್ರ ಬೇಕು, ದಾರ ಬೇಕು. ಆ ಸೂತ್ರ ಯಾವುದು ಅಂತಂದ್ರೆ ಅದೇ ಅದ್ವೈತ ಸಿದ್ಧಾಂತ. ಹಾಗೆ ಈ ಒಂದು ಅದ್ವೈತ ಸಿದ್ಧಾಂತ ಅನ್ನುವಂತಹ ಸೂತ್ರದಿಂದ ಈ ಎಲ್ಲ ಹೂಗಳನ್ನು, ಎಲ್ಲ ಸಂಪ್ರದಾಯಗಳನ್ನು, ಎಲ್ಲ ಪರಂಪರೆಗಳನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಒಂದು ಹೂವಿನ ಹಾರದಿಂದ ದಾರವನ್ನು ತೆಗೆದುಬಿಟ್ರೆ ಏನಾಗುತ್ತೆ? ಆ ಹೂವೆಲ್ಲ ಉದುರೋಗುತ್ತೆ, ಒಂದೊಂದು ಹೂವು ಒಂದೊಂದು ದಿಕ್ಕಿಗೆ ಹೋಗಿ ಬೀಳುತ್ತೆ. ಆವಾಗ ಒಂದ್ಸರಿ ಗಾಳಿ ಬಂತು ಅಂತಂದ್ರೆ ಒಂದೊಂದು ಹೂವು ಒಂದೊಂದು ದಿಕ್ಕಿಗೆ ಹೋಗಿ ಬೀಳುತ್ತೆ, ಹಾಳಾಗಿ ಹೋಗುತ್ತೆ. ಈ ಸೂತ್ರ ಇರುವ ತನಕ ಮಾತ್ರ ಆ ಹೂಗಳೆಲ್ಲ ಒಂದು ಮಾಲಾಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಆ ಒಂದು ಹೂವಿನ ಹಾರ ಚೆನ್ನಾಗಿರ್ಬೇಕು ಅಂತಂದ್ರೆ ಅದರೊಳಗಿರತಕ್ಕಂತಹ ಸೂತ್ರ ಅನ್ನುವುದು ದೃಢವಾಗಿರಬೇಕು. ಅದೇ ರೀತಿಯಾಗಿ ಈ ಒಂದು ಸನಾತನ ಧರ್ಮ ಅನೇಕ ವಿಧವಾದಂತಹ ಆ ಭಗವಂತನ ಆರಾಧನೆಯನ್ನು ಮಾಡುವಂತಹ ಈ ಸಂಪ್ರದಾಯಗಳಿಂದ ಕೂಡಿರತಕ್ಕಂತಹ ಈ ಒಂದು ಸನಾತನ ಧರ್ಮ ಇದು ದೃಢವಾಗಿರಬೇಕು ಅಂತಂದ್ರೆ ಈ ಒಂದು ಅದ್ವೈತ ಸಿದ್ಧಾಂತ ಅನ್ನೋದು ವಿಶೇಷವಾಗಿ ದೃಢವಾಗಿರಬೇಕು. ಹಾಗಾಗಿ ನಾವು ಯಾವ ಪರಂಪರೆಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದೇವೋ ಆ ಪರಂಪರೆಯನ್ನು ಯಾವತ್ತೂ ಸಹ ಬಿಡಬಾರದು. ಅದೇ ಪರಂಪರೆಯನ್ನು ನಾವು ಹಾಗೇ ಆಚರಣೆ ಮಾಡಬೇಕು. ಅಂದ್ರೆ ಯಾರಾದರೂ ಬಂದು, ಅಂದ್ರೆ ಉದಾಹರಣೆಗೆ ನೀವು ಶಿವನ ಆರಾಧನೆ ಮಾಡ್ತಾ ಇದ್ದೀರಿ, ಅಷ್ಟೊತ್ತಿಗೆ ಬೇರೆಯವರು ಬಂದ್ಬಿಟ್ಟು ಶಿವನ ಆರಾಧನೆ ಎಲ್ಲ ಮಾಡಬೇಡಿ, ಶಿವನಿಗಿಂತ ವಿಷ್ಣು ದೊಡ್ಡವನು, ಅದನ್ನ ವಿಷ್ಣುವಿನ ಆರಾಧನೆ ಮಾಡಿ ಶಿವನ ಆರಾಧನೆ ಬಿಟ್ಬಿಡಿ ಅಂತ ಹೇಳಿದ್ರೆ ಮಾತ್ರ ಅದಕ್ಕೆ ಯಾವತ್ತೂ ಸಹ ನಾವು ಆ ಮಾತಿಗೆ ಅವಕಾಶವನ್ನೇ ಕೊಡಬಾರದು. ಅದು ತುಂಬಾ ತಪ್ಪು. ವಿಷ್ಣುವಿನ ಆರಾಧನೆ ಮಾಡುವವರು ಮಾಡಲಿ,
ಶಿವನ ಆರಾಧನೆ ಮಾಡುವುದು ತಪ್ಪು ಅಂತ ಹೇಳಿದ್ರೆ ಮಾತ್ರ ಅದು ಬಹಳ ದೊಡ್ಡ ತಪ್ಪು. ಅಂದ್ರೆ ಏನು, ಅಂಥವರ ಮಾತನ್ನು ಕೇಳಿಕೊಂಡು ಓ ಹೌದಾ, ಹಾಗಿದ್ರೆ ನಾನು ಶಿವನ ಆರಾಧನೆ ಮಾಡ್ತಿರುವುದು ಸರಿಯಲ್ವಾ, ಶಿವನ ಆರಾಧನೆ ಅಂತಂದ್ರೆ ಅದು ಸ್ವಲ್ಪ ಸಣ್ಣದು, ಶಿವ ಅಂತಂದ್ರೆ ವಿಷ್ಣುವಿಗಿಂತ ಚಿಕ್ಕವನ, ಹಾಗಿದ್ರೆ ಬೇಡ, ಅದನ್ನು ನಾನು ಬಿಟ್ಬಿಡ್ತೀನಿ, ಇನ್ಮೇಲೆ ವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಅದು ಸರಿಯಲ್ಲ. ಅಥವಾ ವಿಷ್ಣುವಿನ ಆರಾಧನೆನೇ ಮಾಡ್ತಾ ಇದ್ದಾನೊಬ್ಬ, ಅಷ್ಟೊತ್ತಿಗೆ ಒಬ್ಬ ಬಂದ್ಬಿಟ್ಟು ನೀನು ವಿಷ್ಣು ತುಂಬಾ ಚಿಕ್ಕವನಪ್ಪ, ಶಿವನ ಆರಾಧನೆ ಮಾಡು, ನೀನು ಅದನ್ನು ಬಿಟ್ಬಿಟ್ಟು ಇದಕ್ಕೆ ಬಾ ಅಂತ ಹೇಳಿದ್ರೆ ಅದು ಸಹ ತುಂಬಾ ದೊಡ್ಡದಪ್ಪ. ಅದನ್ನು ಬಿಟ್ಟು ಇದಕ್ಕೆ ಬಂದ್ರೆ ಆ ಭಾವನೆಯಿಂದ ಅದನ್ನು ಬಿಟ್ಟು ಇದಕ್ಕೆ ಬಂದಿದ್ದೀವಿ ಅಂತಂದ್ರೆ ಅದು ಸಹ ತುಂಬಾ ದೊಡ್ಡ ತಪ್ಪು. ಯಾಕೆ ಅಂತಂದ್ರೆ ಶಿವನ ರೂಪದಲ್ಲಿ ಯಾವ ಪರಮಾತ್ಮನನ್ನು ನಾವು ಆರಾಧಿಸ್ತಾ ಇದ್ದೀವೋ ವಿಷ್ಣುವಿನ ರೂಪದಲ್ಲಿರುವವನು ಅದೇ ಪರಮಾತ್ಮ. ಆದ್ರಿಂದ ಅದನ್ನು ಬಿಟ್ಟು ಇದಕ್ಕೆ ಬರುವುದು ಅಂತಂದ್ರೆ ಅದಕ್ಕೆ ಅರ್ಥವೇ ಇಲ್ಲ, ಅದು ಅತ್ಯಂತ ಅಸಂಬದ್ಧ. ಯಾಕಂದ್ರೆ ಅದನ್ನು ಬಿಡುವ ಅವಶ್ಯಕತೆ ಇಲ್ಲ. ಒಬ್ಬ ಶಿವನ ಆರಾಧನೆ ಮಾಡ್ತಾ ಇದ್ದಾನೆ, ಪರಮಾತ್ಮನಿಗೆ ಆರಾಧನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿಗೆ ವಿಷ್ಣುವಿಗೂ ಆರಾಧನೆ ಮಾಡಿದ ಹಾಗೆ ಆಯ್ತು. ಪುನಃ ಪ್ರತ್ಯೇಕವಾಗಿ ಅದು ಮಾಡುವ ಅವಶ್ಯಕತೆಯೇ ಇಲ್ಲ. ಶಿವನ ಆರಾಧನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿಗೆ ಆ ಪರಮಾತ್ಮನ, ಶಿವನ ರೂಪದಲ್ಲಿರುವ ಪರಮಾತ್ಮನಿಗೆ ಆರಾಧನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿಗೆ ಆ ಭಗವಂತನ ಆರಾಧನೆ ಮಾಡಿದ ಹಾಗೆ ಆಯ್ತು. ಅದನ್ನು ಬಿಟ್ಟು ಇನ್ನೊಂದು, ಅದು ಸರಿ ಇಲ್ಲ ಅಂತ ಭಾವಿಸಿ ಅದನ್ನು ಬಿಟ್ಟು ಇನ್ನೊಂದನ್ನು ನಾವು ಮಾಡ್ತೀವಿ ಅಂತಂದ್ರೆ ಅದು ಬಹಳ ತಪ್ಪು. ಅದರಿಂದ ಈ ರೀತಿಯಂತಹ ಭಾವನೆ ಇರಬಾರದು. ಯಾಕಂದ್ರೆ ತುಂಬಾ ಜನ ಹಾಗೆ ಮಾಡ್ತಾ ಇದ್ದಾರೆ, ಲೋಕದಲ್ಲಿ ಹಾಗೆ ಮಾಡ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೋ ಒಂದು ಶಿವನ ಆರಾಧನೆ ಮಾಡುವವರಿಗೆ ಯಾರೋ ಒಬ್ಬರು ಬಂದು ತಲೆ ಕೆಡಿಸುವುದು, ಇದೆಲ್ಲ ಸರಿಯಿಲ್ಲಪ್ಪ, ಇದು ಸರಿಯಲ್ಲ ಅಂತ ಹೇಳುವುದು, ಅವರನ್ನು ಹೇಳಿಸಿ ಅವನಿಗೆ ಬಿಡಿಸುವುದು, ಅದನ್ನು ಬಿಡಿಸ್ಬಿಟ್ಟು ಇನ್ಮೇಲೆ ಇದನ್ನು ಬಿಟ್ಟುಬಿಡು, ವಿಷ್ಣುವಿನ ಆರಾಧನೆ ಮಾಡು ಅಂತ ಹೀಗೆಲ್ಲ ಹೇಳ್ಕೊಡುವುದು. ಹಾಗೆ ಇವರು ಹಾಗೆ ವಿಷ್ಣುವಿನ ಆರಾಧನೆ ಮಾಡುವವರನ್ನ ಅವರಿಗೆ ತಲೆ ಕೆಡಿಸಿ ಅದೆಲ್ಲ ಬೇಡ, ಅದನ್ನು ಬಿಟ್ಟು ಬಿಡು, ಇನ್ನು ಇದನ್ನು ಮಾಡು. ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಒಬ್ಬರು ಬಂದು ನನ್ನ ಹತ್ರ ಹೇಳಿದ್ದು, ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಕೇಳಿದ್ರೆ, ಒಂದ್ಸಲ ಒಬ್ಬ ವ್ಯಕ್ತಿ ನನ್ನ ಹತ್ರಕ್ಕೆ ಬಂದು ಹೇಳಿದ, ಸ್ವಾಮಿ ನನಗೆ ಶಿವನ ಮಂತ್ರ ಏನಾದರೂ ನಾಮವೋ ಏನಾದರೂ ಒಂದು ಹೇಳಿಕೊಡಿ ಅಂತಂದ. ಸರಿ, ಅವನಿಗೆ ಒಂದು ನಾಮವನ್ನು ನಾನು ಹೇಳಿಕೊಟ್ಟೆ. ಆಮೇಲೆ ಅವನು ಹೇಳಿದ, ನನಗೆ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತಂದರೆ, ನನಗೆ ಶಿವ ಅಂತಂದರೆ ತುಂಬ ಇಷ್ಟ, ನಾನು ಯಾವಾಗಲೂ ಶಿವಾಲಯಕ್ಕೆಲ್ಲ ಹೋಗ್ತಾ ಇರ್ತೀನಿ. ಹಾಗಂತ ಹೇಳಿ ವಿಷ್ಣು ಅಂದರೆ ನನಗೆ ದ್ವೇಷ ಅಂತಲ್ಲ. ನನಗೆ ಈಗ ಹೇಳಿದ ಹಾಗೆ ಮಕ್ಕಳಿಗೆ ಯಾವುದೋ ಒಂದು ರೂಪವನ್ನು, ಒಂದು ಬಟ್ಟೆ ಉಡಿಸಿದಾಗ ನೋಡ್ಲಿಕ್ಕೆ ಸಂತೋಷ, ಜಾಸ್ತಿ ಸಂತೋಷ. ಉಳಿದ ಬೇರೆ ಬಟ್ಟೆಗಳಲ್ಲೂ ನೋಡ್ಲಿಕ್ಕೆ ಸಂತೋಷವೇ, ಆದರೆ ಅದು ಯಾವುದೋ ಒಂದು ಬಟ್ಟೆಯನ್ನು ಉಡಿಸಿದಾಗ ನೋಡ್ಲಿಕ್ಕೆ ಇನ್ನೂ ಹೆಚ್ಚಿನ ಸಂತೋಷ. ಅದೇ ರೀತಿಯಾಗಿ ನನ್ನ ಎಲ್ಲ ದೇವಸ್ಥಾನಕ್ಕೂ ನಾನು ಹೋಗ್ತೀನಿ, ಆದರೆ ವಿಶೇಷವಾಗಿ ಶಿವಾಲಯಕ್ಕೆ ಹೋಗುವುದು ಅಂತಂದರೆ ನನಗೆ ತುಂಬ ಇಷ್ಟ, ಹಾಗೆ ನಾನು ಹೋಗ್ತಾ ಇರ್ತೀನಿ. ಆದರೆ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ, ನನ್ನ ಹೆಂಡತಿ ಇದ್ದಾರೆ, ಅವರು ನನ್ನ ಹೆಂಡತಿನ ಅವಳು ಯಾವಾಗಲೂ ನನ್ನ ಜೊತೆಗೆ ದೇವಸ್ಥಾನಕ್ಕೆಲ್ಲ ನನ್ನ ಹೆಂಡತಿ ಮಗು ನನ್ನ ಜೊತೆ ನಾನು ಶಿವಾಲಯಕ್ಕೆ ಹೋದಾಗ ನನ್ನ ಜೊತೆಗೆ ಬರ್ತಾ ಇದ್ದಳು, ಅದೆಲ್ಲ ಆಯಿತು. ಆದರೆ ಇತ್ತೀಚೆಗೆ ಏನಾಯಿತು, ಅವಳಿಗೆ ಯಾರೋ ಒಬ್ಬರು ಹೇಳಿಬಿಟ್ಟಿದ್ದಾರೆ, ಅದೇನೋ ಒಂದು ವಿಷ್ಣುವಿನ ಏನೋ ಒಂದು ನಾಮ ಕೊಟ್ಟುಬಿಟ್ಟು ಇನ್ಮೇಲೆ ನೀನು ಯಾವ ಶಿವಾಲಯಕ್ಕೂ ಹೋಗಬಾರದು ಅಂತೇನೋ ಹೇಳಿಬಿಟ್ಟಿದ್ದಾರೆ. ಹಾಗೆ ಆದ್ರಿಂದ ಈಗ ಏನಾಯಿತು ಅಂತಂದ್ರೆ, ಅವಳು ಯಾವ ಶಿವಾಲಯಕ್ಕೂ ಬರಲ್ಲ. ಮನೆಯಲ್ಲಿ ನಾನು ಶಿವನ ಫೋಟೋ ಹಾಕಿದ್ರೆ ಅದನ್ನು ತೆಗೆದು ಬಿಡ್ತಾಳೆ, ಅದನ್ನು ಇಡುವುದೇ ಇಲ್ಲ, ಅದನ್ನು ಅಲ್ಲಿಂದ ತೆಗೆದು ಪಕ್ಕದಲ್ಲಿ ಇಡುವುದು. ಯಾಕೆ ಹೀಗೆಲ್ಲ ಮಾಡ್ತಿದ್ದೆ ಅಂದರೆ, ಇಲ್ಲ ನನಗೆ ಅವರು ಹೇಳಿದ್ದಾರೆ, ಯಾರೊಬ್ಬರು ಸ್ವಾಮಿಗಳು ಹೇಳಿದ್ದಾರೆ. ಅದು ಸ್ವಾಮಿಗಳು, ಯಾರೊಬ್ಬರು ಅಂತಂದ್ರೆ ಬೇರೆ ಯಾರು ಅಲ್ಲ. ಅವನು ಹೇಳಿದ್ದೆ, ಯಾರೊಬ್ಬರು ಸ್ವಾಮಿಗಳು ನನಗೆ ಹೇಳಿದ್ದಾರೆ, ಇನ್ಮೇಲೆ ನಾನು ಅದೇನೋ ವಿಷ್ಣುವಿನ ಯಾವುದೋ ಒಂದು ನಾಮ ಕೊಟ್ಬಿಟ್ಟು ಇನ್ಮೇಲೆ ನೀನು ಶಿವಾಲಯಕ್ಕೆಲ್ಲ ಹೋಗಬಾರ್ದು, ಅದಕ್ಕೆಲ್ಲ ಹೋಗಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ ಯಾರೋ ಒಬ್ಬರು. ಆದ್ದರಿಂದ ನಾನು ಇನ್ಮೇಲೆ ಯಾವ ಶಿವಾಲಯಕ್ಕೂ ಬರಲ್ಲ, ಮನೇಲಿ ನಾನು ಇರೋ ಜಾಗದಲ್ಲಿ ಯಾವ ಶಿವನ ಫೋಟೋ ಇಡೋ ಹಾಗಿಲ್ಲ, ಹೀಗೆಲ್ಲ ಹೇಳ್ತಾ ಇದ್ದಾರೆ. ಈಗ ನಾನೇನು ಮಾಡಲಿ, ನನಗೆ ಈ ಥರ ಒಂದು ಸಮಸ್ಯೆ ಬಂದಿದೆ. ನನಗೆ ಶಿವನ ಆರಾಧನೆ ಮಾಡುವುದು ಅಂತಂದ್ರೆ ತುಂಬಾ ಇಷ್ಟ. ಅಂದ್ರೆ ಈ ಶಿವಕೇಶವ ದ್ವೇಷ ಅಂದ್ರೆ ಈ ಶಿವಕೇಶವ ತಾರತಮ್ಯ ದೃಷ್ಟಿ ಅದು ಎಲ್ಲಿ ತನಕ ಹೋಗಿದೆ ಇದರ ಅಂತ, ಗಂಡ ಹೆಂಡತಿ ಇಬ್ಬರ ಮಧ್ಯೆಯಲ್ಲೂ ಜಗಳ ಶುರು ಮಾಡುವ ತನಕ ಹೋಗಿದೆ, ಅಲ್ಲಿವರೆಗೆ ಇಷ್ಟು ದೂರ ಹೋಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಆ ತಿಳುವಳಿಕೆ ಇಲ್ಲದೆ ಇರುವುದು. ಅವನು ಹೇಳಿದ್ದು ಹಾಗೆ, ಈ ತರ ಇದೆ, ನಮ್ಮ ಹತ್ರ ಈ ಸಮಸ್ಯೆ ಇದೆ. ನಾ ಹೇಳಿದ್ದೀನಿ, ಎಷ್ಟೋ ಸಲ ಹೇಳಿದ್ದೀನಿ, ಇಲ್ಲ ಹೀಗೆಲ್ಲ ಯಾಕೆ ಮಾಡ್ತೀನಿ, ನಾವು ಮೊದಲಿಂದಲೂ ಎಲ್ಲ ಕಡೆಗೂ ಹೋಗ್ತಾ ಇದ್ವಿ, ಒಂದು ರೂಪವನ್ನು ಆರಾಧನೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಮಾತ್ರಕ್ಕೆ ಇನ್ನೊಂದ್ರ ಮೇಲೆ ದ್ವೇಷ ಅಂತಲ್ಲ, ಇದು ನಮಗೆ ತುಂಬಾ ಹಿಡಿಸಿದ್ರಿಂದ ಇದನ್ನು ಮಾಡ್ತಿದ್ದೀವಿ ಅಷ್ಟೇ, ಬೇರೆದನ್ನು ಮಾಡ್ತಿದ್ದೀವಿ. ಆದರೆ ಇನ್ನೊಂದು ಬೇಡವೇ ಬೇಡ ಅಂತ ಹೇಳುವ ಪರಿಸ್ಥಿತಿ ಯಾವತ್ತೂ ಇಲ್ಲ. ಆ ಥರ ಯಾರು ನಮ್ಮ ಹಿಂದಿನವರು ಯಾರು ನಮಗೆ ಹಾಗೆ ಹೇಳಿಕೊಟ್ಟಿಲ್ಲ. ನಮ್ಮ ಹಿಂದಿನವರು ಹಿಡಿಸಿದ ರೂಪವನ್ನು ಚೆನ್ನಾಗಿ ಆರಾಧನೆ ಮಾಡು ಮತ್ತು ಪರಂಪರೆಯಾಗಿ ಬಂದಿದ್ದನ್ನು ಚೆನ್ನಾಗಿ ಆರಾಧನೆ ಮಾಡು ಅಂತ ಅಷ್ಟೇ ಹೇಳಿಕೊಟ್ಟಿದ್ದಾರೆ ಬಿಟ್ರೆ, ನೀನು ಇದನ್ನು ಬಿಟ್ಬಿಡು ಅಂತ ಯಾವತ್ತೂ ಹಾಗೆ ಹೇಳಿದ್ದಿಲ್ಲ. ಯಾಕೆ ಹೀಗೆಲ್ಲ ಮಾಡ್ತೀನಿ ಅಂತ ನಾನು ಎಷ್ಟು ಹೇಳಿದ್ರು ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಈ ತರ ಆಗಿದೆ ಈ ಪರಿಸ್ಥಿತಿ ಅಂತ ಹೇಳಿದ್ದಾರೆ. ಹಾಗೆ ಇದು ಒಬ್ಬರು ನಿಜವಾಗ್ಲೂ ಬಂದು ನನ್ನ ಹತ್ರ ಹೇಳಿದ್ದು. ಅಂದ್ರೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ, ಆದರೆ ಇದು ತುಂಬಾ ದೊಡ್ಡ ತಪ್ಪು. ಹಾಗಾಗಿ ಇದಿಷ್ಟನ್ನು ಸಹ ಯೋಚನೆ ಮಾಡಿ ಶಂಕರ ಭಗವತ್ಪಾದಾಚಾರ್ಯರು ಆಗಿನ ಕಾಲದಲ್ಲೇ
ಆ ಶಾಸ್ತ್ರದ ಒಂದು ಸತ್ಯಾಂಶವನ್ನು ಎಲ್ಲರಿಗೂ ಸಹ ತಿಳಿಸಿ, ಯಾವ ಭಗವಂತನ ಯಾವುದೇ ರೂಪದಲ್ಲೂ ಸಹ ಆ ನೀಚ ದೃಷ್ಟಿ ಅನ್ನೋದು ಮನುಷ್ಯನಿಗಿರಬಾರದು. ಅಂದ್ರೆ ಏನು? ಒಂದು ರೂಪ ನಮಗೆ ಚೆನ್ನಾಗಿ ಹಿಡಿಸಿದೆ, ಅದನ್ನು ಆರಾಧನೆ ಮಾಡುವುದು, ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆರಾಧನೆ ಮಾಡುವುದು ಅನ್ನುವುದು ಬೇರೆ. ಈ ಒಂದು ರೂಪವನ್ನು ಮಾತ್ರವೇ ನಾನು ಆರಾಧನೆ ಮಾಡ್ತೀನಿ, ಉಳಿದ ಯಾವ ರೂಪವನ್ನು ನಾನು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಅಂತ ಹೇಳುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದು ರೂಪ ನನಗೆ ತುಂಬಾ ಹಿಡಿಸಿದೆ, ಹಾಗಾಗಿ ಅದನ್ನು ಪ್ರಧಾನವಾಗಿ ಇಟ್ಕೊಂಡು ಆರಾಧನೆ ಮಾಡ್ತೀನಿ ಅಂತಂದ್ರೆ ಅದರ ಅರ್ಥ ಏನು? ಹಾಗಂತ ಹೇಳಿ ಉಳಿದ ರೂಪಗಳ ಮೇಲೆ ನನಗೆ ದ್ವೇಷ ಅಂತಲ್ಲ. ಇದು ನನಗೆ ಚೆನ್ನಾಗಿ ಹಿಡಿಸಿದೆ, ಹಾಗಾಗಿ ಇದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಷ್ಟೇ ಅದರ ಅರ್ಥ. ಆದ್ರೆ ಒಂದನ್ನು ಮಾತ್ರವೇ ನಾನು ಮಾಡುವುದು, ಇನ್ನೊಂದು ಯಾವುದನ್ನು ನಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತಂದ್ರೆ ಆ ಇನ್ನೊಂದನ್ನು ದ್ವೇಷ ಮಾಡಿದ ಹಾಗೆ, ಅದನ್ನು ನೀಚ ದೃಷ್ಟಿಯಲ್ಲಿ ನೋಡಿದ ಹಾಗಾಗುತ್ತೆ. ಅದರಿಂದ ತುಂಬಾ ದೊಡ್ಡ ಆ ಪಾಪವನ್ನು ನಾವು ಮಾಡಿದ ಹಾಗಾಗುತ್ತೆ. ಆದ್ದರಿಂದ ಜನರ ಮನಸ್ಸಿನಲ್ಲಿ ಇದ್ದಂತಹ ಆ ಒಂದು ತಾರತಮ್ಯ ದೃಷ್ಟಿಯನ್ನು ಹೋಗಲಾಡಿಸಿ ಆ ಅದ್ವಿತೀಯವಾದಂತಹ ಪರಮಾತ್ಮ ತತ್ವವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿಯೇ ಇವತ್ತಿನ ದಿವಸ ಅನೇಕ ಜನ ಆಸ್ತಿಕರಲ್ಲಿ ಇರತಕ್ಕಂತಹ ಒಂದು ಸಂಸ್ಕಾರ ಏನು? ಶಿವರಾತ್ರಿ ಬಂತು, ಶಿವನ ಆರಾಧನೆ ಮಾಡ್ತೀವಿ, ಶಿವಾಲಯಕ್ಕೆ ಹೋಗ್ತೀವಿ, ಶಿವನ ಆರಾಧನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಸೇವೆ ಮಾಡಿಸ್ತೀವಿ, ಎಲ್ಲವುದನ್ನು ಮಾಡಿಸ್ತೀವಿ. ರಾಮನವಮಿ ಬಂತು, ರಾಮಾಲಯಕ್ಕೆ ಹೋಗ್ತೀವಿ, ರಾಮನ ದರ್ಶನ ಮಾಡ್ತೀವಿ, ರಾಮನ ಆರಾಧನೆ ಮಾಡ್ತೀವಿ, ರಾಮನಿಗೆ ಸೇವೆಯನ್ನು ಮಾಡಿಸ್ತೀವಿ. ಆ ಎರಡೂ ಸಂದರ್ಭಗಳಲ್ಲೂ ನಮಗೆ ರಕ್ತಗತವಾಗಿ ಹಾಗೆ ಬಂದಿದೆ. ಏನು ನಮ್ಮ ಭಾವನೆ ಹೇಗಿದೆ? ಶಿವರಾತ್ರಿ ದಿವಸ ಶಿವನ ರೂಪದಲ್ಲಿರೋ ಪರಮಾತ್ಮನನ್ನು ದರ್ಶನ ಮಾಡಿದ್ದೇವೆ, ಪರಮಾತ್ಮನಿಗೆ ಆರಾಧನೆ ಮಾಡಿದ್ದೇವೆ. ರಾಮನವಮಿ ಬಂದಾಗ ರಾಮನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನಿಗೆ ನಾವು ಅದೇ ಪರಮಾತ್ಮನಿಗೆ ಆರಾಧನೆ ಮಾಡಿದ್ದೇವೆ ಅಷ್ಟೇ. ಈ ರೀತಿಯಂತಹ ಭಾವನೆ ನಮಗಿದೆ ಹೊರತು, ನಮ್ಮ ಹಿಂದಿನವರು ಇಂತಹ ಒಂದು ಭಾವನೆಯನ್ನೇ ನಮಗೆ ಕೊಟ್ಟಿದ್ದಾರೆ ಹೊರತು, ಶಿವರಾತ್ರಿ ದಿವಸ ಅಂದ್ರೆ ಅದು ಸಣ್ಣ ದೇವರು, ರಾಮನವಮಿ ದಿವಸ ಇದು ದೊಡ್ಡ ದೇವರು, ಅಥವಾ ರಾಮನವಮಿ ದಿವಸ ಸಣ್ಣ ದೇವರು, ಶಿವರಾತ್ರಿ ದಿವಸ ದೊಡ್ಡ ದೇವರಿಗೆ ಪೂಜೆ ಮಾಡಿದ್ದೇವೆ, ಈ ರೀತಿಯಂತಹ ಭಾವನೆ ನಮಗಿಲ್ಲ. ಕೆಲವರಿಗಿದೆ. ಲೋಕದಲ್ಲಿರುವವರಿಗೆ ಬರೀ ಒಂದು ರೂಪವನ್ನು ಮಾತ್ರ ನಾನು ತಗೊಳ್ಳೋದು, ಬೇರೆ ಎಲ್ಲವುದು ಸರಿಯಲ್ಲ ಅಂತ ಹೇಳುವವರಿಗೆ, ಅಂದ್ರೆ ಬೇರೆ ಎಲ್ಲವುದು ಚಿಕ್ಕದು ಅಂತ ಹೇಳುವವರಿಗೆ ಈ ಭಾವನೆ ಇರುತ್ತೆ. ಆದರೆ ಆ ಭಾವನೆ ನಮಗಿರಬಾರದು. ಶಿವರಾತ್ರಿ ದಿವಸ ಶಿವನ ರೂಪದಲ್ಲಿರುವ ಪರಮಾತ್ಮನ ಆರಾಧನೆ ಮಾಡಿದ್ದೀನಿ, ವಿಶೇಷವಾಗಿ ಈ ರಾಮನವಮಿ ದಿವಸ ರಾಮನ ರೂಪದಲ್ಲಿರುವ ಅದೇ ಪರಮಾತ್ಮನಿಗೆ ಆರಾಧನೆ ಮಾಡಿದ್ದೀನಿ. ನವರಾತ್ರಿ ಬಂತು ಅಂತಂದ್ರೆ ದೇವಿಯ ರೂಪದಲ್ಲಿರುವ ಅದೇ ಭಗವಂತನಿಗೆ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಈ ಭಾವನೆ ನಿಜವಾಗಲೂ ನಮಗೆ ಇರಬೇಕು. ಹಾಗಾಗಿ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಇಷ್ಟು ವಿಸ್ತಾರವಾಗಿ ಅಂತಂದ್ರೆ, ಯಾವುದು ಹಿಂದಿನಿಂದಲೂ ಸಹ ಪರಂಪರೆಯಾಗಿ ನಾವು ಆರಾಧಿಸಿಕೊಂಡು ಬಂದಿರ್ತೇವೋ, ಯಾವ ಆಚರಣೆಗಳನ್ನ ನಾವು ವಿಶೇಷವಾಗಿ ಮಾಡಿರ್ತೀವೋ, ಆ ಆಚರಣೆಗಳನ್ನ ಯಾವತ್ತೂ ಸಹ ನಾವು ಬಿಡಬಾರದು. ಪ್ರಾಮಾಣಿಕವಾಗಿರ್ತಕ್ಕಂತಹ ಆ ಆಚರಣೆಗಳನ್ನು ಯಾವತ್ತೂ ಸಹ ನಾವು ಬಿಡಬಾರದು. ಒಂದು ವೇಳೆ ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಅಪ್ರಾಮಾಣಿಕವಾದಂತಹ ಒಂದು ಆಚರಣೆ ಬಂದ್ಬಿಡ್ತು, ಗೊತ್ತಿಲ್ಲದೆ ಅದು ಹಾಗೆ ಶುರುವಾಯಿತು ಅಂತಂದ್ರೆ, ಆಗ ಪುನಃ ಸರಿಯಾಗಿ ಹಿರಿಯರನ್ನು, ಸರಿಯಾದಂತಹ ವ್ಯಕ್ತಿಗಳನ್ನು ಕೇಳಿಕೊಂಡು ನಾನು ಮಾಡ್ತಾ ಇರುವುದು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಅದನ್ನ ಯಥಾಯೋಗ್ಯ ಮುಂದೆ ಆಚರಣೆ ಮಾಡ್ಕೊಂಡು ಹೋಗಬೇಕು. ಆದ್ದರಿಂದ ವಿಶೇಷವಾಗಿ ಈ ಒಂದು ವಿಷಯವನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಈ ಒಂದು ವಿಷಯವನ್ನ ಶಂಕರ ಭಗವತ್ಪಾದಾಚಾರ್ಯರು ಎಲ್ಲರಿಗೂ ಸಹ ಉಪದೇಶ ಮಾಡಿ, ಯಾಕಂತಂದ್ರೆ ಇದು ತುಂಬಾ ಮುಖ್ಯವಾದಂತಹ ವಿಷಯ. ಇದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರತಕ್ಕಂತಹ ಎರಡು ಪ್ರಧಾನವಾದ ವಿಷಯಗಳೇನು ಅಂತಂದ್ರೆ, ಒಂದು ಭಗವಂತನ ಆರಾಧನೆ, ಎರಡನೇದು ಪರೋಪಕಾರ. ಈ ಎರಡು ವಿಷಯಗಳನ್ನು ನಮ್ಮ ಸನಾತನ ಧರ್ಮವು ನಮಗೆ ಉಪದೇಶ ಪ್ರಧಾನವಾಗಿ ಹೇಳುವುದು ಈ ಎರಡನ್ನೇ. ಎಷ್ಟು ಗ್ರಂಥಗಳನ್ನು ತೆಗೆದುಬೇಕಾದ್ರೂ ನೋಡಿ, ಎಷ್ಟು ಪುರಾಣಗಳು, ಎಷ್ಟನ್ನು ಬೇಕಾದರೂ ಓದಿ, ಕೊನೆಗೆ ಬಂದು ನಿಲ್ಲುವುದು ಈ ಎರಡರಲ್ಲಿ ಯಾವುದೋ ಒಂದರಲ್ಲಿ. ಹಾಗಾಗಿ ಇದರ ಸಾರಾಂಶ, ನಮ್ಮ ಧರ್ಮದ ಒಂದು ಸಾರಾಂಶ ಏನು ಅಂತಂದ್ರೆ, ಭಗವಂತನ ಆರಾಧನೆಯನ್ನು ಮಾಡಬೇಕು, ಪರೋಪಕಾರವನ್ನು, ಇನ್ನೊಬ್ಬರಿಗೆ ಉಪಕಾರ ಆಗುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು, ಯಾರಿಗೂ ಸಹ ತೊಂದರೆ ಆಗುವ ರೀತಿಯಲ್ಲಿ ಜೀವನ ನಡೆಸಬಾರದು. ಇದನ್ನೇ ನಮ್ಮ ಧರ್ಮವು ನಮಗೆ ಹೇಳುತ್ತಾ ಇದೆ. ಅಲ್ಲೂ ಆ ಪರಮಾತ್ಮನ ಆರಾಧನೆ, ಭಗವಂತನ ಆರಾಧನೆ ಮಾಡಬೇಕು ಅಂತಾದಾಗ ಭಗವಂತನಿಗೆ ಎರಡು ರೂಪಗಳು, ಒಂದು ಸಗುಣ ರೂಪ, ಇನ್ನೊಂದು ನಿರ್ಗುಣ ರೂಪ. ನಿರ್ಗುಣ ರೂಪ ಅನ್ನೋದು ಮೂಲ ರೂಪ, ಸಗುಣ ರೂಪ ಅನ್ನೋದು ನಮ್ಮ ಉಪಾಸನೆಗೋಸ್ಕರ ಇರತಕ್ಕಂತಹ ಒಂದು ರೂಪ. ಆ ಸಗುಣ ರೂಪವನ್ನು ಪೂಜೆ ಮಾಡ್ತೀವಿ, ನಿರ್ಗುಣ ರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ನಿರ್ಗುಣ ರೂಪವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ನಿರ್ಗುಣ ರೂಪವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದೇ ವೇದಾಂತ ವಿಚಾರ ಮಾಡುವುದು ಅಂತಂದ್ರೆ. ಅದಕ್ಕೆ ಇನ್ನೊಂದು ಹೆಸರೇ ವೇದಾಂತ ವಿಚಾರ. ಯಾಕಂದ್ರೆ ನಿರ್ಗುಣ ರೂಪವನ್ನು ಆರಾಧನೆ, ಉಪಾಸನೆ ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಅದನ್ನು ವಿಚಾರ ಮಾಡಿ ಅದನ್ನು ತಿಳ್ಕೊಳ್ಳಬೇಕು. ಅದೇ ಆ ವೇದಾಂತ ವಿಚಾರ ಅಂತಂದ್ರೆ. ಅದರಿಂದ ಸಗುಣ ಸ್ವರೂಪವನ್ನು ಆರಾಧನೆ ಮಾಡಬೇಕು,
ನಿರ್ಗುಣ ಸ್ವರೂಪವನ್ನ ಆರಾಧನೆ ಮಾಡುವುದು ಅಂತಂದ್ರೆ ಏನರ್ಥ? ಆರಾಧನೆ ಅಂತಂದ್ರೆ ಬೇರೆ ರೀತಿಯ ಪೂಜೆ ಮಾಡುವುದು ಅಂತ ಅರ್ಥ ಅಲ್ಲ. ಅದರ ವಿಚಾರವನ್ನು ಮಾಡುವುದು ಅಂದ್ರೆ ವೇದಾಂತ ವಿಚಾರವನ್ನು ಮಾಡುವುದು ಅಂತ ಅರ್ಥ. ಆಗ ಒಟ್ಟು ಸಗುಣ ರೂಪ ಆಗಲಿ ನಿರ್ಗುಣ ರೂಪ ಆಗಲಿ ಅದರ ಒಂದು ಆರಾಧನೆ. ಆರಾಧನಾ ಅಂತ ಪದವನ್ನು ಬಳಸ್ತೀವಿ, ಆದರೆ ಸಗುಣ ರೂಪದ ಆರಾಧನೆ ಅಂತಂದ್ರೆ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡುವುದು. ನಿರ್ಗುಣ ರೂಪದ ಆರಾಧನೆ ಅಂತಂದ್ರೆ ವಿಚಾರ ಮಾಡುವುದು. ವಿಚಾರ ಮಾಡುವುದೇ ಅದರ ಆರಾಧನೆ ಮಾಡಿದ ಹಾಗೆ. ಯಾಕೆಂತಂದ್ರೆ ಶಂಕರರೇ ಒಂದು ಕಡೆ ಹೇಳ್ತಾರೆ, ಏನು ಅಂತಂದ್ರೆ ಅಲ್ಲಿ ಆ ಒಂದು ನಿರ್ಗುಣ ತತ್ವ ಏನಿದೆಯೋ ಅದನ್ನು ವಿಚಾರ ಮಾಡಿ ಒಂದು ಕ್ಷಣಕಾಲವಾದರೂ ಆ ನಿರ್ಗುಣ ತತ್ವವನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಅದರಿಂದ ಎಷ್ಟೋ ಒಂದು ಪ್ರಯೋಜನ ನಮಗೆ ಸಿಗುತ್ತೆ. ಅದಕ್ಕೆ ಇದರ ಬಗ್ಗೆ ಹೇಳುವಾಗ ಶಂಕರರು ಒಂದು ಮಾತು ಹೇಳ್ತಾರೆ, ಕ್ಷಣಂ ಬ್ರಹ್ಮಾಹಮಸ್ಮೀತಿ ಯಃ ಕುರ್ಯಾದ್ ಆತ್ಮಚಿಂತನಂ ತನ್ಮಹಾಪಾತಕಂ ಹಂತಿ ತಮಸ್ಸೂರ್ಯೋದಯ ಯಥಾ ಅಂತ. ಅಂದ್ರೆ ಏನು? ಕ್ಷಣಂ, ಒಂದು ಕ್ಷಣಕಾಲವಾದರೂ ಕ್ಷಣಂ ಬ್ರಹ್ಮಾಹಮಸ್ಮೀತಿ, ಅದೇ ಆ ಬ್ರಹ್ಮಾಹಮಸ್ಮಿ ಅಂತ ಭಾವಿಸುವುದೇ ಅದೇ ನಿರ್ಗುಣದ ಒಂದು ಉಪಾಸನೆ, ನಿರ್ಗುಣ ವಿಚಾರ ಅಂತಂದ್ರೆ. ಕ್ಷಣಂ ಬ್ರಹ್ಮ, ಅದನ್ನು ಒಂದು ಕ್ಷಣಕಾಲ ಮಾಡಿದ್ರೂ ಸಾಕು. ಆ ಒಂದು ತತ್ವವನ್ನು ಒಂದು ಕ್ಷಣಕಾಲ ಅನುಸಂಧಾನ ಮಾಡಿಕೊಂಡ್ರೆ ಕ್ಷಣಂ ಬ್ರಹ್ಮಾಹಮಸ್ಮೀತಿ ಯಃ ಕುರ್ಯಾದ್ ಆತ್ಮಚಿಂತನಂ ತತ್, ಅದು ಆ ಆತ್ಮಚಿಂತನೆಯು ಏನ್ ಮಾಡುತ್ತೆ? ಮಹಾಪಾತಕಂ ಹಂತಿ, ಅದು ಎಷ್ಟೋ ದೊಡ್ಡ ದೊಡ್ಡ ಪಾಪಗಳನ್ನು ಸಹ ಆ ಒಂದು ಕ್ಷಣಕಾಲ ನಾವು ಮಾಡುವಂತಹ ವಿಚಾರದಿಂದ, ಆ ನಿರ್ಗುಣದ ಒಂದು ವಿಚಾರದಿಂದ ಮಹಾಪಾತಕಗಳು ಸಹ ನಾಶವಾಗ್ತವೆ ಎಂಬುದಾಗಿ ಶಂಕರರು ಹೇಳ್ತಾರೆ. ಅಂದ್ರೆ ಒಂದು ಕ್ಷಣಕಾಲ ಮಾಡಿದ್ರೇನೆ ಅಷ್ಟು ಅಂತಂದ್ರೆ ಅದನ್ನು ನಿರಂತರ ಯಾವಾಗಲೂ ಸಹ ನಾವು ಮಾಡ್ತಾ ಇದ್ರೆ ಅದರಿಂದ ಎಷ್ಟು ಪುಣ್ಯ ಅನ್ನೋದನ್ನು ನಾವೇ ತಿಳ್ಕೊಳ್ಳಬೇಕು. ಆದ್ರಿಂದ ಅದು ನಿರ್ಗುಣ ವಿಚಾರ. ಸಗುಣ ವಿಚಾರ ಅಂತಂದ್ರೆ ಈಗ ಹೇಳಿದ ಹಾಗೆ ಅನೇಕ ವಿಧವಾದಂತಹ ರೂಪಗಳು, ಈ ರೂಪಗಳನ್ನೆಲ್ಲ ಬೇರೆ ಬೇರೆ ರೀತಿಯಾಗಿ ಅಭಿಷೇಕ, ಅರ್ಚನೆ ಇತ್ಯಾದಿಗಳ ಮೂಲಕವಾಗಿ ಆರಾಧನೆ ಮಾಡುವುದು, ಇದು ಸಗುಣ ರೂಪದ ಒಂದು ಆರಾಧನೆ. ಹೀಗೆ ಅದು ಸಗುಣ ಆಗಲಿ ಅಥವಾ ನಿರ್ಗುಣ ಆಗಲಿ ಈಗ ಹೇಳಿದಂತೆ ಯಥಾಯೋಗ್ಯ ಅದನ್ನು ಆರಾಧನೆ ಮಾಡುವುದು, ಇದು ಮೊದಲನೇ ವಿಷಯ. ಎರಡನೇ ವಿಷಯ ಪರೋಪಕಾರವನ್ನು ಮಾಡುವುದು, ಇದು ಎರಡನೇ ವಿಷಯ. ಈ ರೀತಿಯಾಗಿ ಈ ಎರಡೂ ವಿಷಯಗಳನ್ನು ನಮ್ಮ ಸನಾತನ ಧರ್ಮವು ಪ್ರಧಾನವಾಗಿ ಹೇಳ್ತಾ ಇದೆ. ಇದರ ಅಂಗವಾಗಿ ಅನೇಕ ವಿಧವಾದಂತಹ ವಿಚಾರಗಳನ್ನು ಶಾಸ್ತ್ರಗಳಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಇಂತಹ ಪ್ರಧಾನವಾದಂತಹ ಯಾವ ಉಪದೇಶವನ್ನು ನಮ್ಮ ಧರ್ಮವು ನಮಗೆ ಮಾಡ್ತಾ ಇದೆಯೋ, ಪರೋಪಕಾರ ಭಗವದ್ ಆರಾಧನೆ ಅನ್ನುವಂತಹದ್ದು, ಅದನ್ನು ನಾವು ಮಾಡಬೇಕು ಅಂತಂದ್ರೆ ಈ ರೀತಿಯಾದಂತಹ ತಾರತಮ್ಯ ಭಾವನೆ ಇಲ್ಲದೆ ಮಾಡಬೇಕು. ಹಾಗಾಗಿ ಈ ತಾರತಮ್ಯ ದೃಷ್ಟಿಯನ್ನು ಬಿಡುವುದು ಅನ್ನುವುದು ಅತ್ಯಂತ ಅವಶ್ಯಕವಾದಂತಹ ವಿಚಾರ. ಅದಿದೆ ಅಂತಂದ್ರೆ ಮತ್ತೆ ಪುನಃ ಎಲ್ಲ ಸಂಘರ್ಷಗಳು ಶುರುವಾಗಿ ಅದಕ್ಕೆ ಒಂದು ಮಿತಿ ಎನ್ನುವುದೇ ಇರುವುದಿಲ್ಲ, ಹಾಗಾಗುತ್ತೆ. ಆದ್ರಿಂದ ಇದನ್ನ ಇಷ್ಟು ಮುಖ್ಯವಾಗಿ ಹೇಳ್ತಾ ಇರುವುದು. ಹಾಗಾಗಿ ಪರಂಪರೆಯಾಗಿ ನಾವು ಈ ರೀತಿಯಂತಹ ಒಂದು ಭಾವನೆಯನ್ನು ಬೆಳೆಸಿಕೊಂಡು, ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ಯಾವ ಉಪದೇಶಗಳನ್ನು ಮಾಡಿದ್ದಾರೋ, ಯಾವ ಮಾರ್ಗವನ್ನು ನಮಗೆ ತೋರಿಸಿದ್ದಾರೋ ಆ ಮಾರ್ಗವನ್ನು ಅನುಸರಿಸಿ ಪ್ರತಿಯೊಬ್ಬರೂ ಸಹ ಕೃತಾರ್ಥರಾಗಬೇಕು. ಶಂಕರರ ಬಗ್ಗೆ ಹೇಳುವಾಗ ಪ್ರಸಿದ್ಧವಾಗಿ ಒಂದು ಶ್ಲೋಕವನ್ನು ಹೇಳ್ತೀವಿ, ಮಾಧವೇ ಶಂಕರ ದಿಗ್ವಿಜಯದಲ್ಲಿದೆ, ಅದು ಪ್ರಸಿದ್ಧವಾಗಿಯೂ ಇದೆ ಲೋಕದಲ್ಲೂ. ಏನು? ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ ತ್ರಾತುನ್ ಲೋಕಾನ್ ಭವದವ ಶಿಖಾ ತಾಪ ಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನೋ ಮೂಲತೋ ನಿಸ್ಸರಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಅನ್ನುವಂತಹ ಶ್ಲೋಕವು ಮಾಧವೇ ಶಂಕರ ದಿಗ್ವಿಜಯದಲ್ಲಿದೆ. ಈ ಶ್ಲೋಕವೂ ಪ್ರಸಿದ್ಧ. ಅದರೊಳಗೂ ಸಹ ಪುನಃ ಕೊನೆಯ ವಾಕ್ಯ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಅನ್ನುವುದಂತೂ ಇನ್ನೂ ಪ್ರಸಿದ್ಧ. ಈ ಶ್ಲೋಕ ಏನು ಹೇಳ್ತಾ ಇದೆ ಅಂತಂದ್ರೆ, ಪರಮಾತ್ಮನಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿ, ಪರಮೇಶ್ವರನ ಒಂದು ಸ್ವರೂಪ ದಕ್ಷಿಣಾಮೂರ್ತಿ, ಆ ಜ್ಞಾನಪ್ರಧಾನವಾಗಿರತಕ್ಕಂತಹ ಸ್ವರೂಪ ಅದು ದಕ್ಷಿಣಾಮೂರ್ತಿ ಸ್ವರೂಪ. ಆ ದಕ್ಷಿಣಾಮೂರ್ತಿಯು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ, ತನ್ನ ಚಿನ್ಮುದ್ರೆಯಿಂದ ಮೌನವಾಗಿದ್ದು, ಯಾವುದನ್ನು ಬಾಯಲ್ಲಿ ಹೇಳದೆ ಕೇವಲ ತನ್ನ ಚಿನ್ಮುದ್ರೆಯಿಂದ ಋಷಿಗಳಿಗೆ ಆ ಪರಬ್ರಹ್ಮ ತತ್ವವನ್ನು, ಆ ಅದ್ವೈತ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಯಾಕೆ ಹಾಗೆ? ಬಾಯಲ್ಲೇ ಹೇಳ್ಬೋದಿತ್ತಲ್ವಾ ಅಂತಂದ್ರೆ, ಪರಿಪೂರ್ಣವಾದಂತಹ ತತ್ವ ಏನಿದೆಯೋ ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಒಂದಿಷ್ಟು ದೂರ ಮಾತ್ರ ಹೇಳ್ಬೋದು, ಬಾಯಲ್ಲಿ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ಬೇಕಾದ್ರೆ ಬಾಯಲ್ಲಿ ಹೇಳ್ಬೋದು. ಆದರೆ ಪರಿಪೂರ್ಣವಾದಂತಹ ಪರಬ್ರಹ್ಮ ತತ್ವ ಏನಿದೆಯೋ ಅದನ್ನು ಬಾಯಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಅದನ್ನು ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತೆ. ಅನುಭವಿಸಬೇಕಷ್ಟೇ, ಸ್ವಯಂ ಅನುಭವಿಸಿ ತಿಳ್ಕೊಳ್ಬೇಕು. ಮಾತುಗಳಲ್ಲಿ ಎಷ್ಟು ಹೇಳಿದರೂ ಸಹ ಅದರ ಪರಿಪೂರ್ಣವಾದ ಅನುಭವ ನಮಗೆ ಸಿಕ್ಕುವುದಿಲ್ಲ. ಅದು ಹೇಗೆ ಅಂತಂದ್ರೆ,
ಈಗ ಉದಾಹರಣೆಗೆ ಲೋಕದಲ್ಲಿ ಒಂದು ಸಕ್ಕರೆ ಇದೆ. ಆ ಸಕ್ಕರೆಯ ಮಾಧುರ್ಯ ಹೇಗಿರುತ್ತೆ, ಅದರ ರುಚಿ ಹೇಗಿರುತ್ತೆ, ಅದು ಹೇಗೆ ಸಿಹಿಯಾಗಿರುತ್ತೆ, ಸಕ್ಕರೆ ಹೇಗಿರುತ್ತೆ ಅಂತ ಕೇಳಿದ್ರೆ ಅದು ಸಿಹಿಯಾಗಿರುತ್ತೆ ಅಂತ ಹೇಳ್ತೀವಿ. ಆ ಸಿಹಿ ಅನ್ನುವಂತಹ ಒಂದು ರಸ ಏನಿದೆಯೋ, ಮಾಧುರ್ಯ ರಸ, ಅದು ಹೇಗಿರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಶಬ್ದಗಳಿಲ್ಲ ನಮ್ಮ ಹತ್ರ. ಬರೀ ಸಿಹಿಯಾಗಿರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ, ಬಾಯಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ ಅಂತ ಹೀಗೆ ಹೇಳ್ಬೋದೇ ಹೊರತು ಅದನ್ನು ಬರೀ ಮಾತುಗಳಲ್ಲಿ ಸಕ್ಕರೆಯ ಮಾಧುರ್ಯವನ್ನು ತಿಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೇಳ್ಬೋದಷ್ಟೇ, ಅದರೊಳಗೆ ಸಿಹಿ ಮಾಧುರ್ಯ ರಸ ಇರುತ್ತೆ, ಮಾಧುರ್ಯ ರಸ ಇರುತ್ತೆ ಅಂತ 100 ಸಲ ಬೇಕಾದ್ರೂ ಹೇಳಿ, ಅದರಲ್ಲಿರ್ತಕ್ಕಂಥ ಮಾಧುರ್ಯವನ್ನು ನಾವು ಅನುಭವಿಸ್ಲಿಕ್ಕಾಗೋದಿಲ್ಲ, ಅನುಭವಕ್ಕೆ ತಂದ್ಕೊಳಕ್ಕಾಗೋದಿಲ್ಲ. ಅನುಭವಕ್ಕೆ ತಂದ್ಕೊಳ್ಬೇಕು ಅಂತಂದ್ರೆ ಅದನ್ನ ಬಾಯೊಳಗೆ ಹಾಕ್ಕೊಳ್ಬೇಕು. ಬಾಯೊಳಗೆ ಹಾಕೊಂಡ್ರೆ ಅದರಲ್ಲಿ ಇರತಕ್ಕಂತಹ ಮಾಧುರ್ಯ ನಮ್ಮ ಅನುಭವಕ್ಕೆ ಬರುತ್ತೆ. ಆ ಮಾಧುರ್ಯ ನಮ್ಮ ಅನುಭವಕ್ಕೆ ಬಂದಾಯಿತು ಅಂತಂದ್ರೆ ಇನ್ನು ಮಾತುಗಳ ಅವಶ್ಯಕತೆ ಇಲ್ಲ. ಆ ಸಕ್ಕರೆಯನ್ನು ಬಾಯೊಳಗೇನೆ ಹಾಕೊಂಡು ಅದರ ಮಾಧುರ್ಯವನ್ನು ಆಸ್ವಾದನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಮತ್ತೆ ಪುನಃ ಯಾರೋ ಒಬ್ರು ಬಂದು ಕೂತ್ಕೊಂಡು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಸಕ್ಕರೆ ರಸ ಹೇಗಿರುತ್ತೆ ಅಂದ್ರೆ ಮಧುರವಾಗಿರುತ್ತೆ, ಹೀಗಿರುತ್ತೆ, ಹಾಗಿರುತ್ತೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅದು ನಾವು ಹೇಳ್ತೀವಿ, ಅದೆಲ್ಲ ಬೇಕಾಗಿಲ್ಲ. ಮೊದಲೇ ಈಗಾಗಲೇ ನಮ್ಮ ಬಾಯಲ್ಲಿ ಇದೆ, ನನಗೆ ಅದರ ಮಾಧುರ್ಯ ಗೊತ್ತಾಗ್ತಾ ಇದೆ, ನೀನೇನು ಹೇಳಬೇಕಾಗಿಲ್ಲ ಅಂತ ನಾವು ಹೇಳ್ತೀವಿ. ಅಂದ್ರೆ ಅಲ್ಲಿಗೇನಾಯ್ತು, ಮಾತುಗಳಿಂದ ಒಂದಿಷ್ಟು ದೂರ ಮಾತ್ರ ಹೇಳಕ್ಕಾಗುತ್ತೆ. ಅನುಭವಕ್ಕೆ ತಂದುಕೊಳ್ಬೇಕು ಅಂತಂದ್ರೆ ಅದನ್ನು ಬಾಯೊಳಗೆ ಹಾಕ್ಕೊಳ್ಬೇಕು. ಅದನ್ನು ಬಾಯೊಳಗೆ ಹಾಕೊಂಡು ಆ ರಸವನ್ನು ಅನುಭವಕ್ಕೆ ತಂದುಕೊಂಡ ಮೇಲೆ ಪುನಃ ಮಾತುಗಳಿಗೆ ಅವಕಾಶವಿಲ್ಲ, ಮಾತುಗಳ ಅವಶ್ಯಕತೆನೇ ಇಲ್ಲ. ಅಂದ್ರೆ ಏನಾಯ್ತು, ಮಾತುಗಳಿಂದ ಒಂದಿಷ್ಟು ದೂರ ಮಾತ್ರ ನಮಗೆ ಗೊತ್ತಾಗುತ್ತೆ. ಅದು ಪರಿಪೂರ್ಣವಾಗಿ ಅನುಭವಕ್ಕೆ ಬರಬೇಕು ಅಂತಂದ್ರೆ ಆ ಎಲ್ಲ ಮಾತುಗಳನ್ನು ಬಿಟ್ಟು ಅದನ್ನು ನಮ್ಮ ಬಾಯೊಳಗೆ ಹಾಕೊಂಡಾಗ ಅದರ ಪರಿಪೂರ್ಣವಂತಹ ಮಾಧುರ್ಯ ನಮ್ಮ ಅನುಭವಕ್ಕೆ ಬರುತ್ತೆ. ಆಗ ಪುನಃ ಮಾತುಗಳ ಅವಶ್ಯಕತೆ ಇಲ್ಲ. ಆದ್ದರಿಂದ ಭಗವಂತ ದಕ್ಷಿಣಾಮೂರ್ತಿ ಆ ತತ್ವವನ್ನ ಮೌನವಾಗಿ ಯಾಕೆ ಉಪದೇಶ ಮಾಡ್ತಾ ಇದ್ದಾನೆ ಅಂದ್ರೆ, ಪರಿಪೂರ್ಣವಂತಹ ತತ್ವವನ್ನು ಮಾತುಗಳಿಂದ ಉಪದೇಶ ಮಾಡಕ್ಕಾಗುವುದಿಲ್ಲ. ಅದನ್ನು ಪರಿಪೂರ್ಣವಂತಹ ತತ್ವವನ್ನ ಅನುಭವದಿಂದಲೇ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅಲ್ಲಿ ಮಾತುಗಳಿಗೆ ಅವಕಾಶ ಇಲ್ಲ. ಮಾತುಗಳಿಗೆ ಅವಕಾಶ ಇಲ್ಲ ಅಂತಂದ್ರೆ ಹಾಗಿದ್ರೆ ಈ ವೇದಾಂತ ಶಾಸ್ತ್ರ ಇಷ್ಟೆಲ್ಲ ಯಾಕೆ ಬೇಕು, ಇಷ್ಟೆಲ್ಲ ಗ್ರಂಥಗಳು ಇದೆಲ್ಲ ಯಾಕೆ ಬೇಕು ಅಂತಂದ್ರೆ, ಈಗ ಹೇಳಿದ ಹಾಗೆ ಸ್ವಲ್ಪ ದೂರ ಆದರೂ ಮಾತುಗಳು ಬೇಕು. ಸ್ವಲ್ಪ ದೂರ ಹೋಗ್ಲಿಕ್ಕೆ ಮಾತುಗಳ ಅವಶ್ಯಕತೆ ಇದೆ. ಆಮೇಲೆ ಎಲ್ಲವುದನ್ನು ಬಿಟ್ಟು ನಾವು ಅನುಭವಕ್ಕೆ ತಂದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಆದರೆ ಅದಕ್ಕಿಂತ ಮೊದಲು ಅನುಭವದಿಂದ ತುಂಬಾ ಪರಿಪಕ್ವತೆ ಇರುವವರು ಅಂಥವರು ಮಾತ್ರವೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದಕ್ಕಿಂತ ಮೊದಲು ಸ್ವಲ್ಪ ವಿಚಾರ ಮಾಡಬೇಕು. ವಿಚಾರ ಮಾಡಬೇಕು ಅಂತಂದ್ರೆ ಅಲ್ಲಿ ಮಾತುಗಳು ಬೇಕೇ ಬೇಕು. ಅದರಿಂದ ಭಗವಂತ ತನ್ನ ಚಿನ್ಮುದ್ರೆಯಿಂದ ಋಷಿಗಳಿಗೆ ಆ ಒಂದು ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಅಲ್ಲಿ ಯಾವ ಮಾತುಗಳ ಅವಶ್ಯಕತೆ ಇಲ್ಲ. ಋಷಿಗಳು ಅವರು ಮಹಾಪುರುಷರಾದ್ರಿಂದ ಅವರಿಗೆ ಮಾತುಗಳ ಅವಶ್ಯಕತೆ ಇಲ್ಲ. ಆದರೆ ಬೇರೆ ಜನರಿಗೆ ಹಾಗೆ ಸಾಧ್ಯವಾಗುವುದಿಲ್ಲ. ಬೇರೆಯವರಿಗೂ ಸಹ ಮೌನದಿಂದಲೇ ಉಪದೇಶ ಮಾಡ್ತೀವಿ ಅಂತಂದ್ರೆ ಅದು ಸಾಮಾನ್ಯ ಜನರಿಗೆ ಅದು ಸಾಕಾಗುವುದಿಲ್ಲ. ಹಾಗಾಗಿ ಸಾಮಾನ್ಯ ಜನರಿಗೆ ಉಪದೇಶವನ್ನು ಮಾಡಬೇಕು ಅಂತಂದ್ರೆ ಬಾಯಿಂದ ಒಂದಿಷ್ಟು ಮಾತುಗಳನ್ನು ಆಡ್ಲೇಬೇಕು. ಹಾಗಾಗಿ ಭಗವಂತ ದಕ್ಷಿಣಾಮೂರ್ತಿ ಏನು ಮಾಡಿದ್ದಾನೆ ಅಂತಂದ್ರೆ, ತನ್ನ ಮೌನವನ್ನು ಬಿಟ್ಟು ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ತಮ್ಮ ಮಾತುಗಳ ಮೂಲಕ, ಮೌನವನ್ನು ಬಿಟ್ಟು ಶಂಕರ ರೂಪದಲ್ಲಿ ಬಂದು ಮಾತುಗಳ ಮೂಲಕ ಜನರಿಗೆ ಆ ಒಂದು ತತ್ವದ ಮಾರ್ಗವನ್ನು ಪರಿಚಯಿಸಿದ್ದಾರೆ. ಆ ಮಾರ್ಗವನ್ನು ನಾವು ಪರಿಚಯ ಮಾಡಿಕೊಂಡು ಅದರಂತೆ ವಿಚಾರ ಮಾಡಿ ನಂತರ ಆ ತತ್ವವನ್ನು ನಮ್ಮ ಅನುಭವಕ್ಕೆ ನಾವು ತಂದುಕೊಳ್ಳಬೇಕು. ಆದ್ರಿಂದ ಅಲ್ಲೇನು ಹೇಳಿದ್ದಾರೆ ಅಂತಂದ್ರೆ, ಆ ಮುಕ್ತ್ವಾ ಮೌನಂ ವಟವಿಟಪಿನೋ ಮೂಲತೋ ನಿಷ್ಪತಂತಿ ನಿಸ್ಸರಂತಿ ಶಂಭೋರ್ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯರು. ಆ ಮೌನವನ್ನು ಬಿಟ್ಟು ಭಗವಂತ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಶಂಕರಾಚಾರ್ಯ ರೂಪದಲ್ಲಿ ಇಳಿದು ಬಂದಿದ್ದಾನೆ. ಅಂದ್ರೆ ತನ್ನ ಸ್ಥಾನದಿಂದ ಇಳಿದು ಬಂದಾಗಾಯಿತು. ಇದನ್ನೇ ಅವತಾರ. ಅವತಾರ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಅವತಾರ ಅಂತಂದ್ರೆ ಇಳಿಯುವುದು ಅಂತ ಅರ್ಥ. ಅಂದ್ರೆ ತನ್ನ ಸ್ಥಾನದಿಂದ ಕೆಳಗಿರುವವರನ್ನು ಉದ್ಧಾರ ಮಾಡಲಿಕ್ಕಾಗಿ ಭಗವಂತ ಇಳಿದು ಬಂದಿದ್ದಾನೆ. ಹಾಗಾಗಿ ಅದನ್ನು ಅವತಾರ ಅನ್ನುವಂತಹ ಶಬ್ದವನ್ನು ನಾವು ಇಲ್ಲಿ ಬಳಸ್ತೀವಿ. ಯಾಕೆ, ಲೋಕದಲ್ಲಿ ಒಬ್ಬ ಮನುಷ್ಯ ತುಂಬಾ ದೊಡ್ಡ ಸ್ಥಾನದಲ್ಲಿದ್ರೂ ಸಹ ಕೆಳಗಿರುವವನನ್ನು ಮೇಲೆತ್ತಬೇಕು ಅಂತಂದ್ರೆ ನಾನು ಹೀಗೆ ನೆಟ್ಟಕ್ಕೆ ಕೂತ್ಕೊಂಡಿರ್ತೀನಿ, ಅವನ ಮೇಲೆ ಬರಲಿ ಅಂತಂದ್ರೆ ಹಾಗೆ ಸಾಧ್ಯ ಆಗೋದಿಲ್ಲ. ಅವನನ್ನು ಮೇಲೆತ್ತಬೇಕಂದ್ರೆ ಇವನ್ ಕೆಳಗೆ ಸ್ವಲ್ಪ ಬಗ್ಬೇಕು, ಅಥವಾ ಇವನು ಸ್ವಲ್ಪ ಕೆಳಗೆ ಇಳಿಬೇಕು. ಇಳಿದ್ರೆ ಅವನ ಕೈ ಇವನಿಗೆ ಸಿಗುತ್ತೆ, ಆಗ ಅವನನ್ನು ಹಿಡ್ಕೊಂಡು ಇವನು ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾನು ಹೀಗೆ ಕೂತಿರ್ತೀನಿ, ಅವನ ಕೈ ನನಗೆ ಸಿಗ್ಲೇಬೇಕು ಅಂತಂದ್ರೆ ಹಾಗೆ ಸಿಕ್ಕುವುದಿಲ್ಲ. ಅವನ ಕೈ ನಿನಗೆ ಸಿಗಬೇಕು, ನೀನು ಅವನನ್ನು ಮೇಲಕ್ಕೆ ಎತ್ತಬೇಕು, ಉದ್ಧಾರ ಮಾಡಬೇಕು ಅಂದ್ರೆ ಬಗ್ಬೇಕು. ಬಗ್ಗಿದ್ರೆ ಅವನ ಕೈ ನಿನಗೆ ಸಿಗುತ್ತೆ, ಆಗ ಅವನನ್ನು ನೀನು ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಗವಂತ ಏನ್ ಮಾಡಿದ್ದಾನೆ, ಶಂಕರನ ರೂಪದಲ್ಲಿ ಜನರನ್ನು ಉದ್ಧಾರ ಮಾಡಲಿಕ್ಕಾಗಿ ಬಂದಿದ್ದಾನೆ.
ಈಗ ಒಬ್ಬ ಮೇಲೆ ಕೂತಿದ್ದಾನೆ, ಅವನು ಕೆಳಗೆ ಇರುವವನನ್ನು ಮೇಲೆತ್ತಲಿಕ್ಕೆ ಬಗ್ಗಿದ್ದಾನೆ, ಅವನ ಕೈಯನ್ನು ಅವನು ಚಾಚಿದ್ದಾನೆ, ಅವನಿಗೆ ಕೊಟ್ಟಿದ್ದಾನೆ. ಆಗ ಕೆಳಗಿರುವವನೇ ಏನು ಮಾಡಬೇಕು? ಅವನ ಕೈಯನ್ನು ಮೇಲೆತ್ತಬೇಕು. ಕೆಳಗಿರುವವನು ಬರೀ ಸುಮ್ಮನೆ ನಾನು ಕೈ ಕಟ್ಕೊಂಡು ಕೂತಿರ್ತೀನಿ ಅಂತಂದ್ರೆ ಮತ್ತೆ ಪುನಃ ಮೇಲೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಿನಗೋಸ್ಕರ ಮೇಲಿಂದ ಒಬ್ಬ ಕೆಳಗೆ ಬಂದಿದ್ದಾನೆ, ನಿನ್ನ ಮೇಲೆತ್ತಲಿಕ್ಕೆ ನಿನ್ನ ಮೇಲಿಂದ ಒಬ್ಬ ಕೆಳಗೆ ಬಂದಿದ್ದಾನೆ ಅಂತಂದ್ರೆ ಆಗ ನೀನೇನು ಮಾಡಬೇಕು? ನೀನು ಸಹ ಮೇಲ್ ಬರುವಂತಹ ಪ್ರಯತ್ನ ಮಾಡಬೇಕು. ನಿನ್ನ ಕೈಯನ್ನು ಎತ್ತಿ ಅವ್ರಿಗೆ ಕೊಟ್ಟರೆ ಆಗ ಅವನು ನಿನ್ನನ್ನು ಕೆಳಗಿಂದ ಮೇಲಕ್ಕೆ ಎತ್ತಾನೆ. ಹಾಗೆ ಶಂಕರರು, ಆ ಭಗವಂತ ಶಂಕರ ರೂಪದಲ್ಲಿ ಇಳಿದು ನಮ್ಮ ಮುಂದಕ್ಕೆ ಬಂದಿದ್ದಾನೆ ಅಂತಂದ್ರೆ ಆಗ ನಾವೇನ್ ಮಾಡಬೇಕು? ಹೇಗೆ ಆ ಕೆಳಗಿದ್ದವನು ತನ್ನ ಕೈಯನ್ನು ಕೊಡಬೇಕೋ ಹಾಗೆ ಕೈಯನ್ನು ಕೊಡಬೇಕು. ಕೈ ಕೊಡಬೇಕು ಅಂತಲ್ಲ, ಕೈ ಕೊಡುವುದು ಬೇರೆ. ಕೈ ಕೊಟ್ಟು ಬಿಟ್ರೆ ಆಗ ಇವನಿಗೆ ನಷ್ಟ. ಕೈ ಕೊಡುವುದಲ್ಲ, ನಮ್ಮ ಕೈಯನ್ನು ಕೊಡಬೇಕು ಅವರಿಗೆ. ಆ ಕೈಯನ್ನು ನಾವು ಅವ್ರಿಗೆ ಕೊಟ್ಟರೆ ಆಗ ಅವರು ನಮ್ಮ ಕೈಯನ್ನು ಹಿಡಿದು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. ಹಾಗಾಗಿ ಶಂಕರರು ನಮಗೋಸ್ಕರ ಇಲ್ಲಿಗೆ ಬಂದು ಇಳಿದು ನಮಗಿಷ್ಟೆಲ್ಲ ಉಪದೇಶಗಳನ್ನು ಮಾಡಿದಾಗ ನಾವೇನ್ ಮಾಡಬೇಕು? ನಾವು ನಮ್ಮ ಕೈಯನ್ನು ಅವರಿಗೆ ಕೊಡಬೇಕು. ಅವರಿಗೆ ಕೊಡುವುದು ಅಂತಂದ್ರೆ ಏನರ್ಥ? ಅವರು ಯಾವ ಮಾರ್ಗ ತೋರಿಸಿದಾರೋ, ಯಾವ ಉಪದೇಶಗಳನ್ನು ನಮಗೆ ಮಾಡಿದ್ದಾರೋ ಆ ಉಪದೇಶಗಳನ್ನು ಯಥಾವತ್ತಾಗಿ ಜೀವನದಲ್ಲಿ ಆಚರಣೆ ಮಾಡುವುದು, ಇದು ಮನುಷ್ಯ ಮಾಡಬೇಕಂತಹ ಒಂದು ಕೆಲಸ. ಹೀಗೆ ನಾವು ಮಾಡಿದರೆ ಆಗ ನಾವು ಸಹ ಭಗವಂತನ ಕಡೆಗೆ ಹೋದ ಹಾಗಾಗುತ್ತೆ. ಅದರಿಂದ ನಾವು ಸಹ ಉದ್ಧಾರವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ನಮಗೆ ಈ ಒಂದು ಅದ್ವೈತ ಪರಂಪರೆಯನ್ನು ಯಾವುದನ್ನು ತೋರಿಸಿದ್ದಾರೋ, ಯಾವ ಉತ್ತಮವಾದಂತಹ ವಿಷಯಗಳನ್ನು ನಮಗೆ ಉಪದೇಶ ಮಾಡಿದ್ದಾರೋ ಅಂತಹ ಪರಮಾತ್ಮ ತತ್ವವನ್ನು ನಾವು ಸರಿಯಾಗಿ ತಿಳ್ಕೊಂಡು, ಆ ಪರಮಾತ್ಮನ ಅಭೇದ ತತ್ವವನ್ನು ನಾವು ಸರಿಯಾಗಿ ತಿಳ್ಕೊಂಡು ನಮ್ಮ ಪರಂಪರೆಯಾಗಿ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಯಾವ ದೇವತಾರಾಧನೆ ಇದೆಯೋ, ಯಾವ ಆಚರಣೆಗಳಿವೆಯೋ ಆ ಆಚರಣೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ಇರತಕ್ಕಂತಹ ಅನೇಕ ಮಠಗಳಲ್ಲಿ ಈ ಒಂದು ಯಡ್ನೀರು ಸಂಸ್ಥಾನ, ಈ ಒಂದು ಮಠಕ್ಕೆ ಒಂದು ವಿಶೇಷವಾದಂತಹ ಇತಿಹಾಸ ಇದೆ. ಒಂದು ವಿಶಿಷ್ಟವಾದಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಮಠವಾಗಿದೆ. ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಅನೇಕ ಶತಮಾನಗಳಿಂದ, ಪ್ರಾಚೀನ ಕಾಲದಿಂದ ಈ ಒಂದು ಮಠವು ವಿರಾಜಮಾನವಾಗಿದೆ. ಇದರಲ್ಲಿ ಗುರುಗಳ ಈ ಒಂದು ಪೀಠದಲ್ಲಿ ಸನ್ಯಾಸಿಗಳ ಯತಿಗಳ ಒಂದು ಪರಂಪರೆ ಹಿಂದಿನ ಕಾಲದಿಂದಲೂ ಸಹ ಬಂದಿದೆ. ಮತ್ತು ಈ ಒಂದು ಮಠದ ಶಿಷ್ಯರು ಅನೇಕ ಕಡೆಗಳಲ್ಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಸ್ಮಾರ್ತ ಭಾಗವತ ಸಂಪ್ರದಾಯದವರು ಈ ಒಂದು ಮಠದ ಶಿಷ್ಯರಾಗಿದ್ದಾರೆ. ಅವರೆಲ್ಲರಿಗೂ ಸಹ ಒಂದು ಸಂಪ್ರದಾಯ ಇದೆ, ಒಂದು ಭಸ್ಮಧಾರಣೆಯನ್ನು ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಮತ್ತು ವಿಶೇಷವಾಗಿ ಚಂದನವನ್ನು ಸಹ ಧಾರಣೆ ಮಾಡುವಂತಹ ಒಂದು ಸಂಪ್ರದಾಯ, ಅದಕ್ಕೊಂದು ಕ್ರಮ ಇದೆ, ಹಿಂದಿನ ಕಾಲದಿಂದಲೂ ಬಂದಿದೆ ಆ ಒಂದು ಕ್ರಮ. ಆ ಒಂದು ಕ್ರಮವನ್ನು ಎಲ್ಲರೂ ಸಹ ಅದೇ ರೀತಿಯಾಗಿ ಪರಿಪಾಲನೆ ಮಾಡ್ಕೊಂಡು ಹೋಗಬೇಕು. ಯಾವತ್ತೂ ಸಹ ನಾವು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಇದನ್ನೆಲ್ಲ ಬಿಡುವುದು, ಇದನ್ನೆಲ್ಲ ಯಾರೂ ಸಹ ಮಾಡಬಾರದು. ಇದಕ್ಕೊಂದು ಕ್ರಮ ಇದೆ. ಆ ಒಂದು ಕ್ರಮ ಪ್ರಾಮಾಣಿಕವಾಗಿ ಹಿಂದಿನ ಕಾಲದಿಂದಲೂ ಸಹ ಬಂದಿದೆ, ಎಲ್ಲರೂ ಸಹ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಅದರೊಳಗೆ ಇವತ್ತಿನ ದಿವಸ ನಾವು ಇದನ್ನು ಬಿಟ್ಬಿಡ್ತೀವಿ, ಭಸ್ಮಧಾರಣೆ ಬಿಡ್ತೀವಿ, ಅದು ಮಾಡ್ತೀವಿ ಅಂತಂದ್ರೆ ಅದು ಸರಿಯಲ್ಲ. ಆ ರೀತಿಯಾಗಿ ಮಾಡಬಾರದು. ಯಾಕಂತಂದ್ರೆ ಕೆಲವರೆಲ್ಲ ಹಾಗೆ ಮಾಡ್ತಾ ಇದ್ದಾರೆ, ಆದರೆ ಆ ರೀತಿಯಾಗಿ ಮಾಡುವುದು ಸರಿಯಲ್ಲ. ಇದು ಆ ಸ್ಮಾರ್ತ ಭಾಗವತ ಸಂಪ್ರದಾಯದ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಒಂದು ಮಠವಾಗಿದೆ. ಈ ಮಠದ ಶಿಷ್ಯ ಜನರು ಅನೇಕ ಕಡೆಗಳಲ್ಲಿದ್ದಾರೆ. ಆ ಎಲ್ಲ ಶಿಷ್ಯ ಜನರು ಎಲ್ಲರೂ ಇದ್ದಾರೆ, ಎಲ್ಲರೂ ಹಾಗೆ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಯಾವತ್ತೂ ಸಹ ಇದನ್ನು ನಾವು ಬಿಡಬಾರದು. ಈ ಒಂದು ವಿಷಯವನ್ನ ಎಲ್ಲರೂ ಸಹ ತಿಳ್ಕೊಂಡು, ಅಂದ್ರೆ ಏನು, ಆ ಭಗವಂತನ ರೂಪಗಳಲ್ಲಿರತಕ್ಕಂತಹ ಆ ಭೇದವನ್ನು, ಕೇವಲ ರೂಪದಲ್ಲಿರತಕ್ಕಂತಹ ಭೇದವನ್ನು ಆ ಚೈತನ್ಯದಲ್ಲಿ ಆರೋಪ ಮಾಡಿ ಚೈತನ್ಯದ ಮೇಲೆ ಹಾಕಿ ಆ ಚೈತನ್ಯವೂ ಸರಿಯಲ್ಲ, ಅದು ಸಣ್ಣದು, ಇದು ದೊಡ್ಡದು, ಈ ರೀತಿಯಂತಹ ಭಾವನೆ ಅನ್ನೋದು ಸರಿಯಲ್ಲ. ಇಲ್ಲಿರತಕ್ಕಂತಹ ಎಲ್ಲ ಶಿಷ್ಯ ಜನರಿಗೂ ಸಹ ಹರಿಹರ ಶಿವಕೇಶವರಿಬ್ಬರನ್ನೂ ಸಹ ಅಭೇದ ದೃಷ್ಟಿಯಿಂದ ನೋಡುವುದೇ ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಪರಂಪರೆ. ಅಭೇದ ದೃಷ್ಟಿಯಿಂದ ನೋಡಿ ಆ ಎರಡೂ ರೂಪಗಳನ್ನು ಸಹ ಆರಾಧನೆ ಮಾಡಿಕೊಂಡು ಬರುವಂತಹ ಒಂದು ಪರಂಪರೆ ಈ ಮಠದ ಎಲ್ಲ ಶಿಷ್ಯ ಜನರದು, ಪಾರಂಪರಿಕವಾಗಿ ಬಂದಿರತಕ್ಕಂತಹ ಎಲ್ಲ ಶಿಷ್ಯ ಜನರದು. ಅದಕ್ಕೆ ತಕ್ಕಂತಹ ವೇಷಭೂಷಾದಿಗಳನ್ನು ಧರಿಸುವುದು ಅನ್ನೋದು ಹಿಂದಿನ ಕಾಲದಿಂದಲೂ ಬಂದಿದೆ. ಹಾಗಾಗಿ ಅದನ್ನ ಯಾರೂ ಸಹ ಬಿಡಬಾರದು. ಒಂದು ವೇಳೆ ಯಾರಾದರೂ ಯಾವುದೋ ಒಂದು ಭ್ರಮೆಯಿಂದ ಅದನ್ನೇನಾದರೂ ಬಿಟ್ಟಿದ್ರೆ ಪುನಃ ಅದನ್ನು ಸರಿ ಮಾಡಿಕೊಳ್ಳಬೇಕು. ಆ ಸರಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಯಾವುದು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ತಪ್ಪು ಮಾಡುವಾಗ ಯೋಚನೆ ಮಾಡಬೇಕೇ ಹೊರತು ಅದನ್ನು ಸರಿ ಮಾಡಿಕೊಳ್ಳುವಾಗ ಯೋಚನೆ ಮಾಡಬಾರದು.
ತಪ್ಪು ಮಾಡುವಾಗ ಯೋಚನೆ ಮಾಡಬೇಕು. ಒಂದು ವೇಳೆ ಯೋಚನೆ ಮಾಡೋಕ್ಕೆ ಆವಾಗ ಆಗಿಲ್ಲ, ಅವಕಾಶ ಇರಲಿಲ್ಲ, ಏನೋ ಗೊತ್ತಿಲ್ಲದೆ ಯಾವುದೋ ಹಿಂದಿನ ಕಾಲದಿಂದ ಬಂದಿದ್ದನ್ನು ಬಿಟ್ಟಿದ್ದೀವಿ ಅಂತಂದರೆ ಆಗ ಅದನ್ನು ಪುನಃ ಸರಿ ಮಾಡಿಕೊಳ್ಳಬೇಕು. ಇಲ್ಲಿ ನಮ್ಮ ಒಂದು ಉದ್ದೇಶ ಏನು ಅದನ್ನು ನಾನೇ ಹೇಳಿಬಿಡ್ತೀನಿ. ಯಾಕಂತಂದರೆ ಈ ಲೋಕದಲ್ಲಿ ಏನೇ ಈಗಿನ ಇದು ಹೇಗಿದೆ ಅಂತಂದರೆ, ಇಲ್ಲಿ ಒಬ್ಬರು ಮಾತಾಡಿದಾಗ ಇವರ ಅಭಿಪ್ರಾಯವನ್ನು, ಇವರ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ಇದೆಲ್ಲೋ ಕೂತ್ಕೊಂಡಿರೋ ಇನ್ನೊಬ್ಬ ವ್ಯಕ್ತಿ ಹೇಳಕ್ಕೆ ಶುರು ಮಾಡ್ತಾನೆ. ಆದರೆ ವಾಸ್ತವವಾಗಿ ಎಲ್ಲೋ ಕೂತಿರುವವನು ಇಲ್ಲಿರುವವರು ಯಾವ ಅಭಿಪ್ರಾಯದಿಂದ ಮಾತಾಡ್ತಾರೆ ಅಂತ ಹೇಳ್ತಾನೆ. ಇವನಿಗೂ ಅವನಿಗೂ ಗೊತ್ತೇ, ಇವನಿಗೂ ಅವನಿಗೂ ಸಂಬಂಧವೇ ಇರೋದಿಲ್ಲ. ಆದರೆ ಎಲ್ಲೋ ಕೂತವನು ಆ ರೀತಿಯಾಗಿದೆ ಈಗ ಪ್ರಪಂಚದಲ್ಲಿ. ಹಾಗೆ ನಮ್ಮ ಅಭಿಪ್ರಾಯ ಏನು, ನಿಮ್ಮ ಪರಂಪರೆ ಏನಿದೆಯೋ, ನಮ್ಮ ಪರಂಪರೆ ಹಿಂದಿನ ಕಾಲದಿಂದಲೂ ಏನಿದೆಯೋ ಅದನ್ನು ಆಚರಿಸಿಕೊಳ್ಳಬೇಕು. ಹಾಗಂತ ಹೇಳಿ ಬೇರೆದನ್ನು ದ್ವೇಷ ಮಾಡಬೇಕು ಅಂತ ಅರ್ಥ ಅಲ್ಲ. ಇನ್ನೊಂದು ಬೇರೆ ಪರಂಪರೆಗಳು ಬೇರೆ ಬೇರೆ, ಯಾಕಂತಂದ್ರೆ ಎಲ್ಲವುದೂ ನಮ್ಮ ಹಿಂದಿನ ಧರ್ಮದಲ್ಲಿ ಹಿಂದಿನ ಕಾಲದಿಂದಲೂ ಬಂದಿರಬಹುದು. ಆದರೆ ಅದನ್ನೆಲ್ಲವುದನ್ನು ಸಹ ಅದೇ ಈಗ ಹೇಳಿದ ಹಾಗೆ ಶಂಕರರು ಎಲ್ಲವುದನ್ನು ಒಂದು ಸೂತ್ರದಲ್ಲಿ ಎಲ್ಲವುದನ್ನು ಸಹ ಕಟ್ಟಿ ಈ ಒಂದು ಧರ್ಮವು ಶಾಶ್ವತವಾಗಿರುವಂತೆ ಮಾಡಿದ್ದಾರೆ. ಹಾಗಾಗಿ ಬೇರೆದನ್ನು ದ್ವೇಷ ಮಾಡಬೇಕು ಅಂತ ಅರ್ಥ ಅಲ್ಲ, ಬೇರೆದನ್ನು ಗೌರವ, ಯಾವ ಸಂಪ್ರದಾಯ ಯಾರಿಗೆ ಹಿಂದಿನ ಕಾಲದಿಂದ ಬಂದಿದೆಯೋ ಅದನ್ನು ಗೌರವಿಸಬೇಕು. ಆದರೆ ನಮ್ದನ್ನ ನಾವು ಆಚರಿಸಬೇಕು. ಇನ್ನೊಬ್ಬರದ ಬೇರೆ ಸಂಪ್ರದಾಯವನ್ನು ಆಧರಿಸಬೇಕು, ನಮ್ಮ ಸಂಪ್ರದಾಯವನ್ನು ಆಚರಿಸಬೇಕು. ಅದನ್ನು ಯಾವತ್ತೂ ಸಹ ನಾವು ಬಿಡಬಾರದು. ಹಾಗೆ ಬಿಟ್ಟರೆ ಅದು ಬಹಳ ದೊಡ್ಡ ತಪ್ಪು ಮಾಡಿದಾಗ ಆಗುತ್ತೆ. ಆ ರೀತಿಯಾಗಿ ಆಗಬಾರದು. ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಮತ್ತು ಇದನ್ನು ಎಲ್ಲರಿಗೂ ಸಹ ಹೇಳಬೇಕು. ನಾವು ಹೀಗೆ ಹೇಳಿದ್ದೀವಿ ಅಂತ ಎಲ್ಲರಿಗೂ ಹೇಳಿ ಅದನ್ನೆಲ್ಲರೂ ಸಹ ಎಲ್ಲ ಕಡೆಯೂ ಹೇಳಬೇಕು. ಅದು ಎಲ್ಲರಿಗೂ ಸಹ ಗೊತ್ತಾಗಬೇಕು. ಆದ್ದರಿಂದ ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಒಂದು ಸಂಪ್ರದಾಯ, ಈ ಒಂದು ಮಠ, ಇದರ ಶಿಷ್ಯ ಪರಂಪರೆ, ಇದರ ಒಂದು ಹಿಂದಿನ ಕಾಲದಿಂದಲೂ ಸಹ ಬಂದಿರತಕ್ಕಂತಹ ಒಂದು ಆಚರಣೆ ಇತ್ಯಾದಿಗಳೆಲ್ಲ ಏನಿವೆಯೋ ಅದನ್ನು ಅದೇ ರೀತಿಯಾಗಿ ಶ್ರದ್ಧೆಯಿಂದ ಆಚರಿಸಿಕೊಳ್ಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಪ್ರಾಂತ್ಯ, ನಮ್ಮ ಈ ಕೇರಳ ರಾಜ್ಯದಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಈ ಒಂದು ಮಠ ಇದೆ. ಇದರಿಂದ ಇವತ್ತು ಅನೇಕ ಜನರು ಈ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳಿಂದ ಇವತ್ತಿಲ್ಲಿ ಬಂದಿದ್ದೀರಿ. ಎಲ್ಲರೂ ಸಹ ನಮ್ಮ ಈ ಒಂದು ಸನಾತನ ಧರ್ಮದ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡಿರಬೇಕು. ಇದರ ಒಂದು ಪ್ರಚಾರ ಕಾರ್ಯ ಈ ಒಂದು ಪ್ರಾಂತ್ಯದಲ್ಲೂ ಸಹ ವಿಶೇಷವಾಗಿ ಇನ್ನೂ ವಿಸ್ತಾರವಾಗಿ ವಿಶೇಷವಾಗಿ ನಡೆಯಲಿ. ಇದರ ಒಂದು ಪ್ರಚಾರ, ನಮ್ಮ ಸನಾತನ ಧರ್ಮದ ಆಚರಣೆ ಇತ್ಯಾದಿಗಳೆಲ್ಲವೂ ಸಹ ವಿಶೇಷವಾಗಿ ಇಲ್ಲಿ ನಡೆಯಲಿ. ಅದರಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಧರ್ಮವು ಪುನಃ ವಿಕಾಸವನ್ನು ಹೊಂದಿ ಪ್ರವರ್ಧಮಾನವಾಗುವಂತೆ ಈ ಒಂದು ಪ್ರಾಂತ್ಯದಲ್ಲೂ ಸಹ ವಿಶೇಷವಾಗಿ ಈ ಒಂದು ಧರ್ಮವು ಪ್ರಚಾರವಾಗಲಿ, ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ಈ ಒಂದು ಮಠಕ್ಕೂ ಮತ್ತು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಹಿಂದಿನಿಂದಲೂ ಸಹ ಒಂದು ವಿಶೇಷವಾದಂತಹ ಸಂಬಂಧ ಇದೆ, ಒಂದು ಅತ್ಯಂತ ಮಧುರವಾದಂತಹ ಒಂದು ಸಂಬಂಧ ಇದೆ. ಈ ಹಿಂದೆ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 35ನೇ ಅಧಿಪತಿಗಳಾಗಿದ್ದವರು. ಅವರು ತಮ್ಮ ಪಟ್ಟಾಭಿಷೇಕವಾದ ನಂತರ 2 ಬಾರಿ ತುಂಬಾ ದೊಡ್ಡ ಯಾತ್ರೆಗಳನ್ನು ಮಾಡಿದರು. ಒಂದು ಯಾತ್ರೆ 6 ವರ್ಷಗಳ ಕಾಲ ಮಾಡಿದರು. ಶೃಂಗೇರಿಯಿಂದ ಹೊರಟು 6 ವರ್ಷಗಳ ಕಾಲ ಎಲ್ಲ ಕಡೆ ಸಂಚಾರ ಮಾಡಿ ಮತ್ತೆ ಪುನಃ 6 ವರ್ಷಗಳ ನಂತರ ಶೃಂಗೇರಿಗೆ ಬಂದಿದ್ರು. ಆ ಒಂದು ಯಾತ್ರೆಯನ್ನು ಅವರು 1956ರಲ್ಲಿ ಪ್ರಾರಂಭಿಸಿದ್ರು. ಮತ್ತೆ 62ರಲ್ಲಿ ವಾಪಸ್ಸು ಶೃಂಗೇರಿಗೆ ಬಂದಿದ್ರು. ತದನಂತರ 64ರಲ್ಲಿ ಪುನಃ ಇನ್ನೊಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು. 68ರವರೆಗೆ ಆ ಇನ್ನೊಂದು ಯಾತ್ರೆಯನ್ನು ಅವರು ಮಾಡಿದರು. ಈ 2 ಯಾತ್ರೆಗಳ ಸಂದರ್ಭಗಳಲ್ಲೂ ಸಹ ಅವರು ಇಲ್ಲಿಗೆ ಆಗಮಿಸಿದರು. ಅಲ್ಲಿ ಮೊದಲನೇ ಸಲ ಅವರು ಅಂದರೆ 1956ರಲ್ಲಿ ಆ ದೊಡ್ಡ ಯಾತ್ರೆಯನ್ನು ಪ್ರಾರಂಭ ಮಾಡುವಾಗಲೇ ಅವರು ಶೃಂಗೇರಿಯಿಂದ ಕಾಲಟಿ ಕಡೆಗೆ ಯಾತ್ರೆಯನ್ನು ಬೆಳೆಸಿದ್ರು. ಆಗ ಶೃಂಗೇರಿಯಿಂದ ಕಾಲಟಿಗೆ ಹೋಗಬೇಕು ಅಂತಂದ್ರೆ ಈ ಪ್ರಾಂತ್ಯಕ್ಕೆ ಬರಬೇಕು. ಆಗ ಇಲ್ಲಿಗೆ ಬಂದಿದ್ರು, ಈ ಮಠಕ್ಕೆ ಬಂದಿದ್ರು. ಇಲ್ಲಿ ಬಂದು ಒಂದು ದಿವಸ ಇಲ್ಲಿ ವಾಸ್ತವ್ಯ ಮಾಡಿ ಚಂದ್ರಮೌಳೇಶ್ವರ ಪೂಜೆಯನ್ನು ಸಹ ಮಾಡಿ ತದನಂತರ ಇಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಿದರು. ಆವಾಗ ಅದೇ ಸ್ವಾಮಿಗಳ ಪರಮಗುರುಗಳಾಗಿರ್ತಕ್ಕಂಥವರು ಈಶ್ವರಾನಂದ ಭಾರತೀ ಸ್ವಾಮಿಗಳವರು ಆವಾಗ ಮೊದಲನೇ ಸಲ ನಮ್ಮ ಪರಮಗುರುಗಳು ಬಂದಾಗ ಅವರು ಇದ್ದಿದ್ರು. ತದನಂತರ 2ನೇ ಯಾತ್ರೆಯಲ್ಲಿ ಅಂದರೆ 65ರಲ್ಲಿ ಆಗ ಪುನಃ ಇನ್ನೊಮ್ಮೆ ಅವರು ಇಲ್ಲಿಗೆ ಬಂದಿದ್ರು. ಆಗ ಕೇಶವಾನಂದ ಭಾರತೀ ಸ್ವಾಮಿಗಳವರು ಅವರು ಆ ಸಂದರ್ಭದಲ್ಲಿ ಇದ್ದರು. ತದನಂತರ ನಮ್ಮ ಗುರುಗಳು ಸಹ ಇಲ್ಲಿಗೆ ಆಗಮಿಸಿದ್ರು. ಆದರೆ ಒಂದು ದಿವಸ ವಾಸ್ತವ್ಯ ಮಾಡಿದ್ದಿಲ್ಲ. ಆಗಮಿಸಿದ್ರು, ಸ್ವಲ್ಪ ಸಮಯ ಇಲ್ಲಿದ್ದು ತದನಂತರ ಮುಂದಕ್ಕೆ ಹೋಗಿದ್ರು.
ಆದರೆ ಒಂದು ದಿವಸ ಇಲ್ಲಿ ವಾಸ್ತವ್ಯ ಮಾಡಿ ಚಂದ್ರಮೌಳೇಶ್ವರ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ಒಂದು ಸಂದರ್ಭ 1965 ನಂತರ ಪುನಃ ಈಗ ಬಂತು. ಇಷ್ಟು ವರ್ಷಗಳ ನಂತರ ಸುಮಾರು 6 ದಶಕಗಳಾದ ಮೇಲೆ ಈಗ ಪುನಃ ಅಂತಹ ಒಂದು ಸಂದರ್ಭ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರಬೇಕು ಎಂಬುದಾಗಿ, ಈ ಕಡೆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ಸ್ವಾಮಿಗಳು ಇಲ್ಲಿಗೆ ಬರಬೇಕು, ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಇಲ್ಲಿಗೆ ಆಗಮಿಸಬೇಕು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದರು. ಅವರ ಸನ್ಯಾಸದ ಹಿಂದೆಯೂ ಸಹ, ಸನ್ಯಾಸಕ್ಕಿಂತ ಮೊದಲು ಸಹ ಅವರು ಶೃಂಗೇರಿಗೆ ಆಗಮಿಸಿದರು, ನಮ್ಮ ಗುರುಗಳ ಆಶೀರ್ವಾದಗಳನ್ನು ಪಡ್ಕೊಂಡಿದ್ದರು. ನಂತರ ಸನ್ಯಾಸ ಸ್ವೀಕಾರ ಮಾಡಿದರು, ಈ ಮಠಕ್ಕೆ ಅಧಿಪತಿಗಳಾದರು. ಮತ್ತು ವಿಶೇಷವಾಗಿ ಕೇಶವಾನಂದ ಭಾರತಿ ಸ್ವಾಮಿಗಳು ಅವರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅವರು ಮಾಡಿರುವಂತಹ ಒಂದು ಸಾಧನೆ ಅದೇನಿದೆಯೋ ಆ ಸಾಧನೆ ನೀವೆಲ್ಲರೂ ಸಹ ಪಠ್ಯಕ್ರಮದಲ್ಲೇ ಒಂದು ಪಠ್ಯವಾಗಿಯೇ ಓದ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಹಾಗೆ ಮತ್ತು ಎಲ್ಲರಿಗೂ ಸಹ ಪರಿಚಿತರಾಗಿದ್ದಂಥವರು ಅನೇಕ ವಿಧವಾದಂತಹ ಈ ಒಂದು ಪ್ರಾಂತ್ಯದಲ್ಲಿ, ಇಲ್ಲಿ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಸಹ ಅವರು ನಡೆಸಿದರು. ಮತ್ತು ಮಠದ ಶಿಷ್ಯರೆಲ್ಲರಿಗೂ ಸಹ ವಿಶೇಷವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಿದರು. ಅದೇ ರೀತಿಯಾಗಿ ಅನೇಕ ಬಾರಿ ಶೃಂಗೇರಿಗೂ ಸಹ ಅವರು ಆಗಮಿಸಿದರು. ನಮ್ಮ ಸನ್ಯಾಸವಾದ ನಂತರವೂ ಸಹ ಒಮ್ಮೆ ಶೃಂಗೇರಿಗೆ ಬಂದಿದ್ದರು. ಅವರು ಶೃಂಗೇರಿಗೆ ಆಗಮಿಸಿದರು. ಹೀಗೆ ಶೃಂಗೇರಿ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಸಂಬಂಧವನ್ನು ಸಹ ಅವರು ಹೊಂದಿದರು. ತದನಂತರ ಅವರ ಒಂದು ನಿರ್ಣಯದಂತೆಯೇ ಈಗ ಸ್ವಾಮಿಗಳು ಇಲ್ಲಿ ಮಠದ ಅಧಿಪತಿಗಳಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅವರ ಹಿಂದೆ ಅವರ ಪಾಠಶಾಲೆ ವಿದ್ಯಾರ್ಥಿಗಳು, ಅಧ್ಯಾಪಕರು ಸಹ ಬಂದಿದ್ದರು. ತದನಂತರ ಅವರೇ ಸ್ವಯಂ ಇಲ್ಲಿ ಶೃಂಗೇರಿಗೆ ಆಗಮಿಸಿದರು, ಆಹ್ವಾನ ಮಾಡಿದರು. ಅದರಂತೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ವಿಶೇಷವಾದಂತಹ ಸಂತೋಷವನ್ನು ಅಭಿವ್ಯಕ್ತಪಡಿಸುತ್ತಾ ಸ್ವಾಮಿಗಳಿಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮಠದ ವಿಶೇಷವಾದಂತಹ ಅಭಿವೃದ್ಧಿ ಆಗಲಿ, ಇನ್ನೂ ಅನೇಕ ವಿಧವಾದಂತಹ ಕಾರ್ಯಗಳು, ವಿಶೇಷವಾಗಿ ಸ್ವಾಮಿಗಳ ಕಾಲದಲ್ಲಿ ಅನೇಕ ವಿಧವಾದಂತಹ ಕಾರ್ಯಗಳು ಸಹ ನಡೆಯಲಿ. ಮತ್ತು ಶಿಷ್ಯ ಜನರೆಲ್ಲರಿಗೂ ಸಹ ವಿಶೇಷವಾದಂತಹ ಒಂದು ಮಾರ್ಗದರ್ಶನ, ಅನೇಕ ವಿಧವಾದಂತಹ ಕಾರ್ಯಗಳು, ಧರ್ಮ ಪ್ರಚಾರವೂ ಸಹ ವಿಶೇಷವಾಗಿ ಆಗಲಿ. ಆ ಒಂದು ಶಕ್ತಿಯನ್ನು ಶ್ರೀ ಶಾರದಾ ಚಂದ್ರಮೌಳೀಶ್ವರರು ಹಾಗೂ ನಮ್ಮ ಪರಮಪೂಜ್ಯ ಗುರುಗಳು ಅವರಿಗೆ ನೀಡಲಿ. ವಿಶೇಷವಾಗಿ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಅವರಿಗೆ ನೀಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ನಾರಾಯಣ ಸ್ಮರಣಪೂರ್ವಕವಂತಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಈ ಒಂದು ಕಾರ್ಯದಲ್ಲಿ ಎಲ್ಲ ಶಿಷ್ಯ ಜನರು, ಈ ಒಂದು ಮಠದ ಎಲ್ಲ ಶಿಷ್ಯರೂ ಸಹ ವಿಶೇಷವಾಗಿ ಅವರಿಗೆ ಒಂದು ಸೇವೆಯನ್ನು ಮಾಡಿ, ಮಠದ ಸೇವೆಯನ್ನು, ಸ್ವಾಮಿಗಳ ಒಂದು ಸೇವೆಯನ್ನು ಸಹ ವಿಶೇಷವಾಗಿ ಮಾಡಬೇಕು. ಇಲ್ಲಿ ನಡೀತಾ ಇರತಕ್ಕಂಥ ಮಠದಲ್ಲಿ ನಡೆಯುವಂತಹ ಎಲ್ಲ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರೂ ಸಹ ಉತ್ಸಾಹವಾಗಿ ಭಾಗವನ್ನು ವಹಿಸಬೇಕು. ಇಲ್ಲಿ ಮಠದ ಒಂದು ಕಾರ್ಯ, ಒಂದು ಧಾರ್ಮಿಕವಾದಂತಹ ಒಂದು ಕಾರ್ಯ ನಡೀತಾ ಇದೆ ಅಂತಂದ್ರೆ ಅದರಲ್ಲಿ ಯಾರೂ ಸಹ ಕರೆಯುವ ಅವಶ್ಯಕತೆ ಇಲ್ಲ. ನಾವಾಗೇ ಅಲ್ಲಿಗೆ ಹೋಗಬೇಕು. ನಾ ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡುವಂತಹ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದ್ರೆ ಯಾರು ನಮ್ಮನ್ನು ಕರೆಯುವ ಅವಶ್ಯಕತೆ ಇಲ್ಲ. ನಾವಾಗೇ ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು. ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡ್ಬೇಕು. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಏನು ಮಾಡಬಹುದು, ನಮ್ಗೆ ಯಾವ ರೀತಿಯಾಗಿ ಇದರೊಳಗೆ ಅವಕಾಶ ಇದೆ ಅನ್ನೋದು ಅಲ್ಲಿ ನಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಮ್ಮನ್ನು ಯಾರು ಕರೆಯುವ ಅವಶ್ಯಕತೆ ಇಲ್ಲ. ಯಾರ್ದೋ ವೈಯಕ್ತಿಕವಾದ ಕಾರ್ಯಕ್ರಮ ಅವರವರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಆಗ ನಮ್ಮನ್ನು ಕರೆಯದೆ ನಾವು ಹೋಗಬಾರದು. ನಮಗೆ ಆಹ್ವಾನ ಇಲ್ಲದೆ ನಾವು ಹೇಗೆ ಹೋಗುವುದು ಅನ್ನೋ ಮಾತನ್ನು ಆವಾಗ ಹೇಳಬೇಕು. ಒಂದು ಮಠದಲ್ಲಿ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ, ನಮ್ಮ ಮಠದಲ್ಲಿ ಒಳ್ಳೆ ಕಾರ್ಯ ನಡೀತಾ ಇದೆ ಅಂತಂದ್ರೆ ಆಗ ಯಾರು ಸಹ ನಮ್ಮನ್ನು ಕರೆಯುವ ಅವಶ್ಯಕತೆ ಇಲ್ಲ. ನಾವಾಗೇ ಹೋಗಬೇಕು, ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಅಲ್ಲಿ ಹೋಗಿ ನಿಂತರೆ ನಮಗೆ ಗೊತ್ತಾಗುತ್ತೆ ಏನು ಮಾಡಬಹುದು, ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನ ಯಾವುದೇ ವಿಧವಾದಂತಹ ಫಲಾಪೇಕ್ಷೆ ಇಲ್ಲದೆ ಕೇವಲ ಭಗವದ್ ಅನುಗ್ರಹ, ಗುರು ಅನುಗ್ರಹ ಇಷ್ಟನ್ನು ಮಾತ್ರ ಬಯಸಿ ಅಲ್ಲಿ ನಡೀತಕ್ಕಂತಹ ಒಳ್ಳೆಯ ಕೆಲಸಗಳಲ್ಲಿ ನಾವು ಭಾಗವನ್ನು ವಹಿಸಬೇಕು. ಹಾಗಾಗಿ ಎಲ್ಲ ಶಿಷ್ಯ ಜನರೂ ಸಹ ಇಲ್ಲಿ ಈ ಮಠದ ಒಂದು ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಈ ಎಲ್ಲ ಧರ್ಮ ಪ್ರಚಾರ ಕಾರ್ಯಗಳು ಇದೆಲ್ಲವೂ ಸಹ ಚೆನ್ನಾಗಿ ನಡೆಯಲಿ. ಅದರಲ್ಲಿ ಎಲ್ಲ ಶಿಷ್ಯರು ಸಹ ವಿಶೇಷವಾಗಿ ಭಾಗವಹಿಸಬೇಕು, ತದ್ವಾರ ಶ್ರೇಯಸ್ಸನ್ನು ಪಡೆಯಬೇಕು ಅನ್ನುವಂತಹ ವಿಷಯವನ್ನೂ ಸಹ ಎಲ್ಲ ಶಿಷ್ಯ ಜನರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ